ಅಧೀನ ನ್ಯಾಯಾಲಯಗಳು ಅವರ ಸಬಾರ್ಡಿನೇಟ್ ಕೋರ್ಟ್ಸ್. ಅಧೀನ ನ್ಯಾಯಾಲಯಗಳು, ರೈಟ್. ಅಧೀನ ನ್ಯಾಯಾಲಯಗಳು ಅಂತಂದ್ರೆ ಯಾರ ಅಧೀನದಲ್ಲಿರ್ತವೆ ಇವು? ರೈಟ್, ಇದು ಹೈಕೋರ್ಟ್ನ ಮೇಲ್ವಿಚಾರಣೆ ಮತ್ತು ನಿಯಂತ್ರಣದಲ್ಲಿರುವ ನ್ಯಾಯಾಲಯಗಳು. ಸುಪ್ರೀಂ ಕೋರ್ಟ್ ಅಲ್ಲ, ಹೈಕೋರ್ಟ್ನ ಮೇಲ್ವಿಚಾರಣೆ ಮತ್ತು ನಿಯಂತ್ರಣದಲ್ಲಿರುವ ನ್ಯಾಯಾಲಯಗಳಿವೆಲ್ಲ. ಹಾಗಾದ್ರೆ ಸಂವಿಧಾನದಲ್ಲಿ ಉಲ್ಲೇಖ ಇದೆಯಾ? ಕರಡು ಸಮಿತಿ ಅಧೀನ ನ್ಯಾಯಾಲಯಗಳಿಗೆ ಏನ್ ನೀಡಿರಲಿಲ್ಲ? ಸ್ವಾಯತ್ತ ಸ್ಥಾನಮಾನ ನೀಡಿರಲಿಲ್ಲ. ಬಟ್ ಯಾವಾಗ ನೀಡಿತು? 1948ರಲ್ಲಿ, ರೈಟ್, ನ್ಯಾಯಾಲಯಗಳ ಸಮ್ಮೇಳನದಲ್ಲಿ ಆಗ್ರಹ ಮಾಡಿದ್ರಿಂದ ಏನ್ ಮಾಡಿತು? ಇದಕ್ಕೆ ಸಂವಿಧಾನದಲ್ಲಿ ಭಾಗ 6ರಲ್ಲಿ 233ರಿಂದ 237ನೇ ವಿಧಿಯಲ್ಲಿ ಉಲ್ಲೇಖ ಮಾಡಲಾಯಿತು. ಇದು ಪ್ರಶ್ನೆ ಆಗಿದೆ ಆಲ್ರೆಡಿ, ರೈಟ್, ಇದು ಆಲ್ರೆಡಿ ಪ್ರಶ್ನೆ ಆಗಿದೆ. ಸೊ ಹೀಗಾಗಿ ನೀವು ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಕ್ಲಿಯರ್ ಇದೆಯಾ? ಇದು ಕ್ಲಿಯರ್ ಟು ಎವ್ರಿವನ್? ಮೊದಲಿಗೆ ಇರಲಿಲ್ಲ, ನಂತರದಲ್ಲಿ ಇದರ ಉಲ್ಲೇಖ ಕಂಡು ಬರ್ತದೆ. ಇಸ್ ಇಟ್ ಕ್ಲಿಯರ್? ಭಾಗ 6ರಲ್ಲಿ ವಿಧಿ 233ರಿಂದ ವಿಧಿ. ಹಾಗಾದ್ರೆ ಎಷ್ಟು ರೀತಿಯ ಅಧೀನ ನ್ಯಾಯಾಲಯಗಳಿವೆ? ಎರಡು ರೀತಿನ, ಮೂರು ರೀತಿನ? ಮಾಧುರಿ, it was not originally in a draft of the constitution, but in 1948 in a conference of federal court and high court judges there was a demand for autonomy for subordinate courts. So in part 6 of the constitution, article 233 to 237, the subordinate courts are mentioned in constitution. ಎರಡು ರೀತಿಯ ನ್ಯಾಯಾಲಯಗಳ, ಮೂರು ರೀತಿಯ ನ್ಯಾಯಾಲಯಗಳು. ಸೊ ಬೇಸಿಕಲಿ ಮೂರು ರೀತಿಯ ನ್ಯಾಯಾಲಯಗಳು ಬರ್ತವೆ. ಒಂದು ಸಿವಿಲ್ ನ್ಯಾಯಾಲಯಗಳು, ಸಿವಿಲ್ ಕೋರ್ಟ್ಸ್ ಅಂತೇಳಿ. ಇವು ಯಾವ ವಿಷಯದ ಬಗ್ಗೆ? ನಾಗರಿಕ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತವೆ. ಎರಡನೇದು ಕ್ರಿಮಿನಲ್ ನ್ಯಾಯಾಲಯಗಳು, ಅಪರಾಧಿಕ ನ್ಯಾಯಾಲಯ ಅಂತ ಕರಿತೀವಿ. ಅಪರಾಧಿಕ ವಿಷಯಗಳ ಬಗ್ಗೆ ಇವು ಚರ್ಚೆಯನ್ನ ಮಾಡ್ತವೆ. ಮೂರನೇದು ಕಂದಾಯ ನ್ಯಾಯಾಲಯಗಳು, ರೆವೆನ್ಯೂ ಕೋರ್ಟ್ಸ್ ಅಂತ ಕರಿತೀವಿ. ಮತ್ತೆ ಸಿವಿಲ್ ನ್ಯಾಯಾಲಯಗಳಲ್ಲೇ ಮತ್ತೆ ಬೇರೆ ಬೇರೆ ಬರ್ತವೆ. ಯಾವುದು? ಜಿಲ್ಲಾ ಸಿವಿಲ್ ನ್ಯಾಯಾಲಯ ಅಂತಂದ್ರೆ ಪ್ರತಿ ಜಿಲ್ಲೆಗೊಂದೊಂದು ಸಿವಿಲ್ ನ್ಯಾಯಾಲಯ ಇರ್ತದೆ. ಕ್ಲಿಯರ್? ಇದು ಹೈಯೆಸ್ಟ್ ಇದು ಅದರಲ್ಲಿ. ಓಕೆ, ಡಿಸ್ಟ್ರಿಕ್ಟ್ ಜಡ್ಜ್ ಇರ್ತಾನೆ. ಅದ್ರ ಕೆಳಗಡೆ ಯಾವುದು? ಅದ್ರ ಕೆಳಗಡೆ ಡಿಸ್ಟ್ರಿಕ್ಟ್ ಜಡ್ಜ್ ಆರ್ ಡಿಸ್ಟ್ರಿಕ್ಟ್ ಸೆಷನ್ಸ್ ಜಡ್ಜ್ ಅಂತ ಕರಿತೀವಿ ನಾವು. ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯ ಅಂತ ಬರ್ತದೆ. ನ್ಯಾಯಾಲಯ ಇದನ್ನ ಸೆಷನ್ಸ್ ಕೋರ್ಟ್ ಅಂತ ಕೂಡ ಕರಿತೀವಿ. ಸೆಷನ್ಸ್, ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್, ಜಡ್ಜಸ್ ಕೋರ್ಟ್. ಇನ್ನು ಇದರ ಕೆಳಗಡೆ ಯಾವ್ದು ಬರ್ತದೆ? ಮುನ್ಸಿಫ್ ನ್ಯಾಯಾಲಯ, ಮುನ್ಸಿಫ್ ಕೋರ್ಟ್, ಮುನ್ಸಿಫ್ ಕೋರ್ಟ್ ಅಂತೇಳಿ ಬರ್ತದೆ. ಇದರ ಕೆಳಗಡೆ ಸಣ್ಣ ಕಾರಣಗಳ ನ್ಯಾಯಾಲಯ ಅಂತ ಬರ್ತಾವೆ, ಸ್ಮಾಲ್ ಕಾಸಸ್ ಕೋರ್ಟ್. ಚಿಕ್ಕ ಚಿಕ್ಕ ವಿಷಯಗಳಿದ್ರೆ ಸ್ಮಾಲ್ ಕಾಸಸ್ ಕೋರ್ಟ್. ಅರ್ಥ ಆಯ್ತಾ? ನೋಡ್ರಿ, ಈ ಹಂತವಾಗಿ ನೆನಪಿಟ್ಕೋಬೇಕು ನೀವು. ಫಸ್ಟ್ ಜಿಲ್ಲಾ ಸಿವಿಲ್ ನ್ಯಾಯಾಲಯ, ಆಮೇಲೆ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯ ಅಥವಾ ಸೆಷನ್ಸ್ ಕೋರ್ಟ್ ಅಂತ ಕರಿತೀವಿ, ಆಮೇಲೆ ಮುನ್ಸಿಫ್ ಕೋರ್ಟ್ ಅಂತ ಕರಿತೀವಿ,
ರೈಟ್. ಮುನ್ಸಿಫ್ ಕೋರ್ಟ್ ಅಲ್ಲಿ ಪ್ರಥಮ ಮುನ್ಸಿಫ್ ಕೋರ್ಟ್, ದ್ವಿತೀಯ ಮುನ್ಸಿಫ್ ಕೋರ್ಟ್, ಫಸ್ಟ್ ಮುನ್ಸಿಫ್ ಕೋರ್ಟ್, ಸೆಕೆಂಡ್ ಮುನ್ಸಿಫ್ ಕೋರ್ಟ್ ಅಂತ ಬರ್ತವೆ. ಇನ್ನು ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ ಒಂದು ಡಿಸ್ಟ್ರಿಕ್ಟ್ ಇರ್ತದೆ, ಡಿಸ್ಟ್ರಿಕ್ಟ್ ಸೆಷನ್ಸ್ ನ್ಯಾಯಾಲಯ ಅಂತ ಹೇಳಿ. ಸೆಷನ್ ಜಡ್ಜಸ್ ಕೋರ್ಟ್ ಅಂತ ಹೇಳಿ, ಸೆಷನ್ಸ್ ನ್ಯಾಯಾಧೀಶರ ನ್ಯಾಯಾಲಯ. ರೈಟ್. ಸೆಷನ್ಸ್ ನ್ಯಾಯಾಧೀಶರ ನ್ಯಾಯಾಲಯ. ಅದ್ರ ಕೆಳಗಡೆ ಏನ್ ಬರ್ತಾವು? ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ಬರ್ತಾವ. ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಇಲ್ಲಿ ಮುನ್ಸಿಫ್ ಎಲ್ಲ ಎಲ್ಲಿ ಬರ್ತಾವ? ಸಿವಿಲ್ ನಲ್ಲಿ ಬರ್ತಾವ, ಕ್ರಿಮಿನಲ್ ನಲ್ಲಿ ಬರೋದಿಲ್ಲ. ಇವನು ಒಂದೊಂದಾಗಿ ನಾನು ಸಪರೇಟ್ ಆಗಿ ಹೇಳ್ತೀನಿ, ಒಂದೊಂದಾಗಿ ಸಪರೇಟ್ ಆಗಿ ಮಾಡ್ತೀವಿ. ಇದ್ರೊಳಗೆ ಮತ್ತೆ ಇದ್ರ ಕೆಳಗಡೆ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸು ಹೆಂಗ್ ಬರ್ತಾವ. ಇನ್ನು ರೆವಿನ್ಯೂ ನ್ಯಾಯಾಲಯಗಳಲ್ಲಿ ಕಂದಾಯ ಒಂದೇದೇನು? ಕಂದಾಯ ಆಯುಕ್ತರ ನ್ಯಾಯಾಲಯ. ಅತ್ಯಂತ ಹೈಯಲ್ಲಿ ಯಾವುದು? ಬೋರ್ಡ್ ಆಫ್ ರೆವಿನ್ಯೂ ಅಂತ ಬರ್ತದೆ. ಇದರ ಕೆಳಗಡೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, DC ಇರ್ತಾನೆ ಇದಕ್ಕೆ ಹೆಡ್. ಎಲ್ಲಾ ಸಪರೇಟ್ ಆಗಿ ಹೇಳ್ತೀನಿ, ಇದನ್ನ ಬರ್ಕೊಳ್ರಿ, ಹೈರಾರ್ಕಿ ಗೊತ್ತಾಗಬೇಕು ನಿಮಗೆ. ಉಪವಿಭಾಗಾಧಿಕಾರಿ ನ್ಯಾಯಾಲಯ, ಕೆಳಗಡೆ ತಹಶೀಲ್ದಾರ್ ನ್ಯಾಯಾಲಯ. ಸೊ ಈ ರೀತಿಯಾಗಿ 3 ರೀತಿಯ ನ್ಯಾಯಾಲಯಗಳು ನಮ್ಮಲ್ಲಿ ಕಂಡು ಬರ್ತವೆ. ನಾನು ಒಂದೊಂದಾಗಿ ಹೇಳ್ತೀನಿ. ಫಸ್ಟ್ ಈ ಟೇಬಲ್ ಅನ್ನು ಹಾಕೊಳ್ರಿ. ಸೀನಿಯರ್ ಜಡ್ಜ್ ಅಲ್ಲ, ಸೆಷನ್ ಜಡ್ಜ್ ಅದು ಮೂರ್ತಿ. ಇಲ್ಲೊಂದು ಫೋಟೋ ಕಳಿಸ್ತಾರ ನೋಡ್ರಿ, ಮಹೇಶ್ ಅವರು. ಇದನ್ನ ಬರ್ಕೊಡ್ರಿ ಫಸ್ಟ್, ನಾನು ಹೇಳ್ತೀನಿ ಒಂದೊಂದೇ. ಮುಗಿತಾ ಎಲ್ಲರದು? ರಿಪೀಟ್ ಅಂತ ಸುಮ್ ಬರ್ಕೊಳ್ರಿ, ಅವ್ರನ್ನ ಏನೋ ರಿಪೀಟ್ ಇಲ್ಲ. ಇದನ್ನ ಬರ್ಕೊಳ್ರಿ, ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸಪರೇಟ್ ಆಗಿ. ಬರ್ಕೊಂಡಿದ್ರಲ್ಲ ಅಷ್ಟೇ ಕೇಳ್ತಾ ಇದ್ದೀನಿ, ಅರ್ಥ ಆಗಿದೆಯಲ್ಲೋ ಸೆಕೆಂಡರಿ. ಅರ್ಥ ಮಾಡಿಸ್ತೀನಿ ನಾನು, ಬರ್ಕೊಳ್ರಿ. ಓಕೆ, ಮೊದಲಿಗೆ ಯಾವ ನ್ಯಾಯಾಲಯ ಅಂತ ಹೇಳಿದ್ರೆ ನಾನು ಕ್ರಿಮಿನಲ್ ನ್ಯಾಯಾಲಯಗಳು. ಕ್ರಿಮಿನಲ್ ನ್ಯಾಯಾಲಯದಲ್ಲಿ ಮೊದಲನೇ ನ್ಯಾಯ ಯಾವುದು? ಫಸ್ಟ್ ಸಿವಿಲ್ ಹೇಳಿದಲ್ಲ, ಸಿವಿಲ್ ಹೇಳೋಣ. ಸಿವಿಲ್ ನ್ಯಾಯಾಲಯದಲ್ಲಿ ಫಸ್ಟ್ ಯಾವುದು? ಜಿಲ್ಲಾ ಸಿವಿಲ್ ನ್ಯಾಯಾಲಯ. ಜಿಲ್ಲಾ ಸಿವಿಲ್ ನ್ಯಾಯಾಲಯ ಅಂತ, ಡಿಸ್ಟ್ರಿಕ್ಟ್ ಸಿವಿಲ್ ಕೋರ್ಟ್. ಮೊದಲಿಗೆ ತಿಳ್ಕೊಳ್ರಿ, ಜಿಲ್ಲಾ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ? ಜಿಲ್ಲಾ ನ್ಯಾಯಾಧೀಶರ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ವಿಧಿ 233 ಮಾತಾಡ್ತದೆ. ಓಕೆ, ಇವರ ನೇಮಕಾತಿಯನ್ನ ಯಾರು ಮಾಡ್ತಾರೆ? ನೇಮಕಾತಿ ರಾಜ್ಯಪಾಲರು ಮಾಡ್ತಾರೆ. ಯಾರ ಸಲಹೆ ಮೇರೆಗೆ? ಹೈಕೋರ್ಟ್ ಸಲಹೆ ಮೇರೆಗೆ. ಹೈಕೋರ್ಟ್ ಸಲಹೆ ಮೇರೆಗೆ ಇವರು ಮಾಡ್ತಾರೆ. ಡಿಸ್ಟ್ರಿಕ್ಟ್ ಜಡ್ಜ್ ಅಂತಂದ್ರೆ ಹೈಕೋರ್ಟ್ ಸಲಹೆ ಮೇರೆಗೆ ಮಾಡ್ತಾರೆ. ಎಲ್ಲ ನೇಮಕಾತಿ ಅಷ್ಟೇ ಅಲ್ಲ, ಅವರ ಬಡ್ತಿ ಆಗಿರ್ಬೋದು, ಅವರ ವರ್ಗಾವಣೆ ಆಗಿರ್ಬೋದು, ಎಲ್ಲ ರಾಜ್ಯಪಾಲರೇ ಮಾಡ್ತಾರೆ. ಕೆಲವೊಂದಿಷ್ಟು ಅರ್ಹತೆಗಳು ಇರಬೇಕು ಅವ್ರಿಗೆ, ಸುಮ್ಮನೆ ಆಗುವಂತಿಲ್ಲ. ರೈಟ್. ಒಂದನೇದೇನು ಅರ್ಹತೆ? ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸೇವೆಯಲ್ಲಿರಬಾರ್ದು. ಎಕ್ಸಾಮ್ ಇರ್ತದಪ್ಪ. ಹೈಕೋರ್ಟ್ ಸಲಹೆ ಅಂದ್ರೆ ಏನು? ಹೈಕೋರ್ಟ್ ಕಂಡಕ್ಟ್ ಮಾಡ್ತದ ಎಕ್ಸಾಮ್ ಅನ್ನ. ರೈಟ್. ಅವನು 7 ವರ್ಷ ವಕೀಲಿ ವೃತ್ತಿ ಮಾಡಿರ್ಬೇಕು. ಮೂರನೇದು, ಹೈಕೋರ್ಟ್ ನಿಂದ
ಹೈಕೋರ್ಟ್ನಿಂದ ರೆಕಮೆಂಡೇಶನ್ ಅಂತಂದ್ರೆ ಶಿಫಾರಸ್ ಆಗಿರ್ಬೇಕು ಅವನ ಹೆಸರು. ಸೊ ಹೈಕೋರ್ಟ್ ಎಕ್ಸಾಮ್ ನಡೆಸಿ ಶಿಫಾರಸ್ ಮಾಡ್ಬೋದು, ಅದರ ಇಚ್ಛೆ. ನಾನು ಯಾರು ಹೈಕೋರ್ಟ್ಗೆ ಹೇಳವ? ಅವ್ರ ಎಕ್ಸಾಮ್ ಆದ್ರೂ ನಡೆಸಲಿ, ಹಾಳಾಗಾದ್ರೂ ಹೋಗ್ಲಿ, ಇದು ನಿಮಗೆ ಗೊತ್ತಿರಬೇಕು. ಓಕೆ, ಇದು ಕ್ಲಿಯರ್ ಇದೆಯಾ? ಡಿಸ್ಟ್ರಿಕ್ಟ್ ಜಡ್ಜ್ಗಳು ಯಾವ ರೀತಿ ಮಾಡ್ತಾರೆ ಅಂತ. ಇನ್ನು ಉಳಿದ ನ್ಯಾಯಾಲಯಗಳ ನೇಮಕಾತಿ, ನ್ಯಾಯಾಧೀಶರ ನೇಮಕಾತಿ ಯಾರು ಮಾಡ್ತಾರೆ? ರಾಜ್ಯಪಾಲರು. ಇಲ್ಲಿ ಯಾರ ಸಲಹೆ ಬೇಕು? UPSC ಅಥವಾ UPSC ನೋಡ್ರಿ, KPSC, ರಾಜ್ಯ ಲೋಕಸೇವಾ ಆಯೋಗ ಮತ್ತು ಹೈಕೋರ್ಟ್ ಸಲಹೆ. ಹೈಕೋರ್ಟ್ ಇಬ್ರು ಬೇಕು. ಇದಕ್ಕೆಲ್ಲ ಎಕ್ಸಾಮ್ ನಡೆಸ್ತಾರೆ. KPSC ಅವರು ಎಕ್ಸಾಮ್ ನಡೆಸಿ ಹೈಕೋರ್ಟ್ ಕಳಿಸ್ತಾರೆ, ಹೈಕೋರ್ಟ್ ರಾಜ್ಯಪಾಲರಿಗೆ ಕಳಿಸ್ತದೆ. ಇದು ಕ್ಲಿಯರ್ ಇದೆಯಾ? ಬರ್ಕೊಳ್ರಿ. KPSC ಅಂದ್ರೆ ಭಯ ಇರ್ಬೇಕು. ಭಯ ಇದ್ರೇ ಚೆನ್ನಾಗಿ ಓದ್ತೀರಿ, ಇಲ್ಲಾಂದ್ರೆ ಏನ್ ಚೆನ್ನಾಗಿ ಓದಲ್ಲ ನೀವು. ಮುಗಿತಾ? ಇನ್ನು ಏನ್ ಹೇಳ್ತಾ ಇದ್ದೆ ನಾನು? ಜಿಲ್ಲಾ ಸಿವಿಲ್ ನ್ಯಾಯಾಲಯ. ಇದೇನು ಪ್ರತಿ ಜಿಲ್ಲೆಗೊಂದಿರ್ತದೆ. ಇದು ಯೂಶುವಲಿ ಜಡ್ಜ್ ಯಾರು ಇರ್ತಾರೆ? ಇದರ ಜಡ್ಜು ಜಿಲ್ಲಾ ನ್ಯಾಯಾಧೀಶ. ಅಧಿಕಾರ ಎಲ್ಲೆಲ್ಲಿರ್ತದೆ? ಮೂಲ ಮತ್ತು ಮನವಿ ಅಧಿಕಾರ. ಅಂದ್ರೆ ನೇರವಾಗಿನೂ ಹೋಗ್ಬೋದು ಅಥವಾ ಕೆಳಗಿನ ಕೋರ್ಟ್ ನಿರ್ಧಾರದ ವಿರುದ್ಧ ಕೂಡ ನೀವು ಜಿಲ್ಲಾ ಕೋರ್ಟ್ಗೆ ತೆಗೆದುಕೊಳ್ಳಬಹುದು. ರೈಟ್. ಆಮೇಲೆ ಇದು ಕೆಳ ನ್ಯಾಯಾಲಯಗಳ ಮೇಲ್ವಿಚಾರಣೆ ಮಾಡುತ್ತದೆ. ಸಿವಿಲ್ ಅಂತಂದ್ರೆ ಏನು ಗೊತ್ತಾಗಿದೆಯಲ್ಲ ಎಲ್ಲರಿಗೂ? ಸಿವಿಲ್ ಅಂತಂದ್ರೆ ಏನು? ಈ ಆಸ್ತಿ ಕೇಸ್ಗಳಾಗಿರ್ಬೋದು, ಈ ವಿವಾಹದ ಕೇಸ್ ಆಗಿರ್ಬೋದು, ವಿಚ್ಛೇದನದ ಕೇಸ್ ಆಗಿರ್ಬೋದು, ಇವೆಲ್ಲ ಸಿವಿಲ್ ಇವು. ಇನ್ನು ಇದ್ರ ಕೆಳಗಡೆ ಯಾರಿರ್ತಾರೆ ಅಂತ ಹೇಳಿದ್ರೆ, ಇದ್ರ ಕೆಳಗಡೆ ಸಿವಿಲ್ ನ್ಯಾಯಾಧೀಶರ ನ್ಯಾಯಾಲಯ, ಸೆಷನ್ಸ್ ಜಡ್ಜ್ ಇರ್ತಾನೆ. ಇದೇನು? ಇದು ಜಿಲ್ಲಾ ನ್ಯಾಯಾಲಯದ ಅಧೀನವಾಗಿ ಕಾರ್ಯನಿರ್ವಹಿಸ್ತದೆ. ರೈಟ್. ಈ ನ್ಯಾಯಾಧೀಶ ಕೂಡ ಜಿಲ್ಲಾ ನ್ಯಾಯಾಧೀಶನಿಗೆ ಅಧೀನವಿರ್ತಾನೆ. ಇದೊಂಥರ ಡೆಪ್ಯೂಟಿ ಇದ್ದಂಗೆ. ಇದೊಂಥರ ಏನು? ಸೆಷನ್ಸ್, ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಜಡ್ಜ್ ಅಂತ ಕೂಡ ಇದು ಅಂತ ಕೂಡ ಕರೀತಾರೆ. ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಕೋರ್ಟ್ ಅಂತ. ಸೊ ನಾವು ಸೆಷನ್ಸ್ ಕೋರ್ಟ್ ಅಲ್ಲಿ ಜಜ್ಮೆಂಟ್ ಅನ್ನ ಜಿಲ್ಲಾ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದಾ? ಎಸ್. ಯಾಕಂದ್ರೆ ಅದು ಅದರ ಅಧೀನ ಇದೆ. ಮುಂದೆ ಯಾವ್ದು ಬರ್ತಾವ? ಮುನ್ಸಿಫ್ ನ್ಯಾಯಾಲಯಗಳು. ಇದರಲ್ಲಿ 2 ಹಂತ ಬರ್ತಾವ, ಪ್ರಥಮ ಮತ್ತು ದ್ವಿತೀಯ ಮುನ್ಸಿಫ್ ನ್ಯಾಯಾಲಯ ಅಂತ ಹೇಳಿ. ಮುನ್ಸಿಫ್ ನ್ಯಾಯಾಲಯ. ಇನ್ನು ಇದ್ರ ಕೆಳಗಡೆ ಸಣ್ಣ ಕಾರಣಗಳ, ಸ್ಮಾಲ್ ಕಾಸಸ್. ಯೂಶುವಲಿ ಮುನ್ಸಿಫ್ ನ್ಯಾಯಾಲಯಗಳು ತಾಲೂಕಿನಲ್ಲಿ ಇರ್ತವೆ. ಇನ್ನು ಯೂಶುವಲಿ ಈ ದೊಡ್ಡ ನಗರಗಳಲ್ಲಿ ಎಂತ ಅಂತಂದ್ರೆ ಸುಮಾರು 1000 ರೂಪಾಯಿಗಿಂತ ಕಡಿಮೆ ಮೌಲ್ಯದ ಪ್ರಕರಣಗಳಿದ್ರೆ ಅದನ್ನ ಎಲ್ಲಿಗೆ ವಹಿಸಲಾಗುತ್ತೆ? ಈ ಮುನ್ಸಿಫ್ ನ್ಯಾಯಾಲಯಕ್ಕೆ ವಹಿಸಲಾಗುತ್ತೆ. ಸರಿ, ಯಾವುದು? ಸ್ಮಾಲ್ ಕಾಸಸ್. ಕ್ಲಿಯರ್ ಇದೆಯಾ?
ಚಿಕ್ಕ ಚಿಕ್ಕ ವಿಷಯಗಳನ್ನ ಮಾತ್ರ ನಿರ್ಧಾರ ಮಾಡ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳನ್ನ ಮಾತ್ರ ಇಲ್ಲಿ ನಿರ್ಧಾರ ಮಾಡ್ತಾರೆ. ಓಕೆ, ಪ್ರಥಮ ಮುನ್ಸಿಪ್, ದ್ವಿತೀಯ ಮುನ್ಸಿಪ್ ಅಂತಂದ್ರೆ ಅಲ್ಲೇ ಬೇರೆ ಬೇರೆ ದೊಡ್ಡ ನಗರಗಳಲ್ಲಿ ಫಸ್ಟ್ ಮುನ್ಸಿಪ್ ನ್ಯಾಯಾಲಯ ಅಂತ ಇರುತ್ತೆ, ಅದಕ್ಕಿಂತ ಚಿಕ್ಕ ನ್ಯಾಯಾಲಯಗಳಲ್ಲಿ ಸೆಕೆಂಡ್ ಮುನ್ಸಿಪ್ ನ್ಯಾಯಾಲಯ ಅಂತ ಇರುತ್ತೆ. ನೀವು ಕೇಳಿರ್ತೀರಲ್ಲ ಹೆಸರು. ಸಿವಿಲ್ ಅಂದ್ರೆ ಕ್ರಿಮಿನಲ್ ಅಂದ್ರೆ ಕೋರ್ಟ್ ಅಲ್ಲಿ ಇರ್ತಾವಲ್ಲ ಸರ್? ಹೌದು. ಕೇಳಿಲ್ಲ? ಪ್ರಕರಣ ಮಾಡ್ರಿ, ಒಂದು ಹತ್ಯೆ, ಒಂದು ದರೋಡೆ ಕೇಳ್ತೀರಿ. ಶಂಕರ್, ಇದು ಮುಗಿತಾ? ಸಿವಿಲ್ ನ್ಯಾಯಾಲಯಗಳು ಕ್ಲಾರಿಟಿ ಬಂತ? ಬರ್ಕೊಳ್ಳಿ ಆನಂದ್. ದರೋಡೆ ಹೇಗೆ ಸರ್ ಮಾಡೋದು? SR01 ಕೋಡ್ ಯೂಸ್ ಮಾಡಿ ಸಬ್ಸ್ಕ್ರಿಪ್ಷನ್ ತಗೊಳ್ರಿ ಇನ್ನೊಂದ್ಸರ್ತಿ, ಹೇಳ್ತೀನಿ ಅವಾಗ. ಏನು ಸರ್ ಸ್ಟೂಡೆಂಟ್ಸ್ಗೆ ದಾರಿ ತಪ್ಪಿಸ್ತಿದ್ದೀರಿ? ದಾರಿ ತಪ್ಪಿದ ಸ್ಟೂಡೆಂಟ್ಸ್ಗೆ ದಾರಿ ತಪ್ಪಿಸಿದ್ರೆ ಸರಿ ದಾರಿಗೆ ಹೋಗ್ತಾರ ಅವರು. ಲಾಸ್ಟ್ ಪಾಯಿಂಟ್, ಸಣ್ಣ ಸ್ಮಾಲ್ ಕಾಸಸ್ ನ್ಯಾಯಾಲಯ ದೊಡ್ಡ ನಗರಗಳಲ್ಲಿ ಚಿಕ್ಕ ಚಿಕ್ಕ ಪ್ರಕರಣಗಳಿಗೋಸ್ಕರ ಇರ್ತಾವೆ ಇವು. ಶತ್ರುವಿನ ಶತ್ರು ಮಿತ್ರು, ಹಂಗೆ ದಾರಿ ತಪ್ಪಿದವರ ಅವರಿಗೆ ದಾರಿ ತಪ್ಪಿಸುವುದು ಹೇಳಿಬಿಟ್ರೆ ಅವರು ದಾರಿ ಸರಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಓಕೆ, ಇನ್ನು ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ ಯಾರು ಅತ್ಯಂತ ದೊಡ್ಡವರು? ಯಾರು ಅತ್ಯಂತ ದೊಡ್ಡವರು? ಸೆಷನ್ಸ್ ನ್ಯಾಯಾಧೀಶರ ನ್ಯಾಯಾಲಯ. ಇದು ಪ್ರತಿ ಜಿಲ್ಲೆಗೆ ಒಂದಿರ್ತದೆ. ಪ್ರತಿ ಜಿಲ್ಲೆಗೆ ಒಂದೇನಿರ್ತದೆ? ಸೆಷನ್ಸ್ ನ್ಯಾಯಾಧೀಶಗೆ. ವೇಟ್ ಸರ್, ಬರ್ಕೊಳ್ರಿ ಬೇಗ ಆಸ್ಪಿರೆಂಟ್. ಶಿವರಾಜ್ ಸರ್ ಫೇಸ್ ಮಾಸ್ಕ್ ಹಾಕೊಂಡು ಮಾಡಿ. ಯಾಕಪ್ಪ ಮಾರಿ ಚಲೋ ಇಲ್ಲನ? ಪ್ರತಿ ಜಿಲ್ಲೆಗೆ ಒಂದಿರ್ತದೆ. ಎಂತ ಪ್ರಕರಣಗಳು? ಕೊಲೆ, ದರೋಡೆ, ಒಟ್ಟಲ್ಲಿ ಗಂಭೀರ ಪ್ರಕರಣಗಳು ಇತ್ಯಾದಿ ಗಂಭೀರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ CRPC ಇರ್ತದೆ. ರೈಟ್, ಇದಕ್ಕೆಲ್ಲಾ ಶಿಕ್ಷೆ ವಿಧಿಸಬಹುದು ಇವರು. ಎಂತಾದು? ಮರಣ ದಂಡನೆಯನ್ನು ವಿಧಿಸಬಹುದು, ಶಿಕ್ಷೆ, ಎಲ್ಲಾ ರೀತಿಯ ಶಿಕ್ಷೆಗಳನ್ನ ವಿಧಿಸಬಹುದು. ಓಕೆ, ಯಾವುದಾದ್ರೂ ಶಿಕ್ಷೆ. ಈ ರೀತಿ ಶಿಕ್ಷೆ ವಿಧಿಸಿದ್ರೆ ಏನಾಗುತ್ತೆ? ಈ ರೀತಿ ಶಿಕ್ಷೆ ವಿಧಿಸಿದ್ರೆ ಏನಾಗುತ್ತೆ? ನೀವೇನ್ ಮಾಡಬಹುದು? ಮೇಲ್ಮನವಿ ಸಲ್ಲಿಸಬಹುದು. ಯಾರಿಗೆ ಮೇಲ್ಮನವಿ ಸಲ್ಲಿಸಬಹುದು? ಯಾರಿಗೆ ಮೇಲ್ಮನವಿ ಸಲ್ಲಿಸಬಹುದು? ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು. ಇನ್ನು ಇದ್ರ ಕೆಳಗಡೆ ಏನ್ ಬರ್ತಾವು? ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ, ತೃತೀಯ ದರ್ಜೆ ಅಂತ ಹೇಳಿ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸ್ ನ್ಯಾಯಾಲಯಗಳು ಅಂತ ಬರ್ತಾವ. ಇವು ನೋಡ್ರಿ, ಪ್ರಥಮ ದರ್ಜೆ ನ್ಯಾಯಾಲಯದನ್ನ ಸೆಷನ್ಸ್ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು, ದ್ವಿತೀಯ ದರ್ಜೆದು ಪ್ರಥಮ ದರ್ಜೆಯಲ್ಲಿ, ತೃತೀಯ ದರ್ಜೆದು ಎರಡನೇ ದರ್ಜೆಯಲ್ಲಿ. ಓಕೆ, ಪ್ರಥಮ ದರ್ಜೆ ನ್ಯಾಯಾಲಯ, ಪ್ರಥಮ ದರ್ಜೆ ನ್ಯಾಯಾಲಯದ್ದು ದ್ವಿತೀಯ ದರ್ಜೆದು ತೃತೀಯ ದರ್ಜೆಗೆ ನೀವು ಏನ್ ಸಲ್ಲಿಸಬಹುದು? ಮೇಲ್ಮನವಿ ಸಲ್ಲಿಸಬಹುದು. ಪ್ರಥಮ ದರ್ಜೆಯಲ್ಲಿ ಎಷ್ಟು ವರ್ಷ ಶಿಕ್ಷೆ ಕೊಡ್ತಾರೆ ಇವರು? ಮ್ಯಾಕ್ಸಿಮಮ್ ಅಂದ್ರೆ 2 ವರ್ಷ ಶಿಕ್ಷೆ, 1000 ರೂಪಾಯಿ ದಂಡ ವಿಧಿಸಬಹುದು ಅಷ್ಟೇ. ರೈಟ್. ಎರಡನೇದ್ದು ದ್ವಿತೀಯ ದರ್ಜೆ 6 ತಿಂಗಳ ಶಿಕ್ಷೆ ಮತ್ತು 200 ರೂಪಾಯಿ ದಂಡ ವಿಧಿಸಬಹುದು. ಮೂರನೇದ್ದು 1 ತಿಂಗಳು ಶಿಕ್ಷೆ, 100 ರೂಪಾಯಿ ದಂಡ ವಿಧಿಸಬಹುದು. 50 ರೂಪಾಯಿ ದಂಡ, ಸಾರಿ 50 ರೂಪಾಯಿ ದಂಡ ವಿಧಿಸಬಹುದು. ಉಲ್ಟಾ ಹೇಳಿದ್ದೇನೆ ಇಲ್ಲಿ. ತೃತೀಯ ದರ್ಜೆಯಿಂದ ದ್ವಿತೀಯ ದರ್ಜೆ, ದ್ವಿತೀಯ ದರ್ಜೆಯಿಂದ ಪ್ರಥಮ ದರ್ಜೆ, ಪ್ರಥಮ ದರ್ಜೆಯಿಂದ ಜಿಲ್ಲಾ ನ್ಯಾಯಾಲಯ, ಸೆಷನ್ಸ್ ನ್ಯಾಯಾಧೀಶರ ನ್ಯಾಯಾಲಯ, ಅದ್ರ ಮೇಲೆ ಯಾವುದು? ರೈಟ್. ಸಾರಿ, ತೃತೀಯ ದರ್ಜೆದು ದ್ವಿತೀಯ ದರ್ಜೆಯಲ್ಲಿ ಮಾಡುವಂಗಿಲ್ಲ. ಇದು ಸ್ವಲ್ಪ ಕನ್ಫ್ಯೂಸ್ ಆಯ್ತು ನೋಡ್ರಿ.
ಈಗ ಒಂದು ಕೇಸ್ ತೃತೀಯ ದರ್ಜೆಯಲ್ಲಿ ಸಲ್ಲಿಸಿದ್ರೆ ಡೈರೆಕ್ಟ್ ಪ್ರಥಮ ದರ್ಜೆಗೆ ಹೋಗುತ್ತೆ, ದ್ವಿತೀಯ ದರ್ಜೆಯಿಂದ ಕೂಡ ಡೈರೆಕ್ಟ್ ಪ್ರಥಮ ದರ್ಜೆ ಹೋಗುತ್ತೆ. ಸೊ ತೃತೀಯ ಮತ್ತು ದ್ವಿತೀಯ ದರ್ಜೆ ಕೇವಲ ಮೂಲ ಅಧಿಕಾರ ಹೊಂದಿವೆ. ಪ್ರಥಮ ದರ್ಜೆ ಮೂಲ ಮತ್ತು ಮೇಲ್ಮನವಿ ಎರಡು ಹೊಂದಿದೆ. ಕನ್ಫ್ಯೂಸ್ ಆಯ್ತಾ? ಕನ್ಫ್ಯೂಸ್ ಆಯ್ತಾ? ಕ್ಲಿಯರ್ ಇದೆಯಲ್ಲ? ಇಲ್ಲಿ ನೋಡ್ರಿ, ಫಸ್ಟ್ ಕ್ಲಾಸ್ ಅಂತ ಇರ್ತದ, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸ್. ಈಗ ನೀವು ಥರ್ಡ್ ಕ್ಲಾಸ್ ನ್ಯಾಯಾಲಯದಲ್ಲಿ ಏನಾದ್ರೂ ಒಂದು ಪ್ರಕರಣ ಮಾಡಿದರೆ ಶಿಕ್ಷೆ ಆಯ್ತು, ಮೇಲ್ಮನವಿ ಎಲ್ಲಿಗೆ ಸಲ್ಲಿಸಬಹುದು? ಥರ್ಡ್ ಕ್ಲಾಸ್ ಇಂದ ಸೆಕೆಂಡ್ ಕ್ಲಾಸಿಗೆ ಸಲ್ಲಿಸಕ್ ಬರೋದಿಲ್ಲ, ಡೈರೆಕ್ಟ್ ಮೇಲ್ಮನವಿ ಫಸ್ಟ್ ಕ್ಲಾಸ್ಗೆ ಸಲ್ಲಿಸಬೇಕು. ಸೆಕೆಂಡ್ ಕ್ಲಾಸ್ ಇಂದನೂ ಡೈರೆಕ್ಟ್ ಮೇಲ್ಮನವಿ ಇಲ್ಲೇ ಸಲ್ಲಿಸಬೇಕು. ಸೊ ಇವೆರಡಕ್ಕೂ ಮೇಲ್ಮನವಿ ಅಧಿಕಾರ ಇಲ್ಲ, ಅಂದ್ರೆ ಬೇರೆ ಕೋರ್ಟ್ಗಳಿಂದ ಮೇಲ್ಮನವಿ ಸ್ವೀಕರಿಸುವಂತಿಲ್ಲ. ಆದ್ರೆ ಮೊದಲನೇ ದರ್ಜೆ ನ್ಯಾಯಾಲಯಕ್ಕೆ ಏನಿದೆ? ಮೇಲ್ಮನವಿ ಅಧಿಕಾರ ಇದೆ, ಮೇಲ್ಮನವಿ ವ್ಯಾಪ್ತಿ ಇದೆ. ಮೊದಲನೇ ದರ್ಜೆಯಿಂದ ಎಲ್ಲಿಗೆ ಹೋಗುತ್ತಿದ್ದ ಕೇಸು? ಸೆಷನ್ಸ್ ನ್ಯಾಯಾಲಯ, ಸೆಷನ್ಸ್ ನ್ಯಾಯಾಧೀಶರ ನ್ಯಾಯಾಲಯ. ಓಕೆ, ಕ್ಲಿಯರ್ ಇದೆಯಾ? ಈಗ ಕ್ಲಿಯರ್ ಇದೆಯಾ? ಈಗ ಬರ್ಕೊಡ್ರಿ. ಸರ್, ಗೌತಮ್ ಗಂಭೀರ್ ಅವರು ಪ್ರಸ್ತುತ ಸಂಸದರಾಗಿದ್ದಾರೆ, ಆದ್ರೂ ಕೂಡ ಅವರು ಲಕ್ನೋ ಸೂಪರಿಂಟೆಂಡೆಂಟ್ ಆಗಿದ್ದಾರೆ. ಇದು ಲಾಭದಾಯಕ ಹುದ್ದೆ ಅಲ್ವಾ? ಅದನ್ನ ಸಂಸತ್ತು ನಿರ್ಧರಿಸಿದೆ. ಆಫೀಸ್ ಆಫ್ ಪ್ರಾಫಿಟ್ ಆಕ್ಟ್ ಅಲ್ಲಿ ಸಂಸತ್ತು ನಿರ್ಧರಿಸಬೇಕಷ್ಟೇ. ಆಮೇಲೆ ಅವ್ರು ಸರ್ಕಾರದ ಅಡಿಯಲ್ಲಿ ಲಾಭದಾಯಕ ಹುದ್ದೆ ಹೊಂದಿಲ್ವಲ್ಲಪ್ಪ. ಈ ಡಸ್ ನಾಟ್ ಹ್ಯಾವ್ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ಎನಿ ಗವರ್ನಮೆಂಟ್ ಕೆಲಸ ಮಾಡ್ತಾ ಇಲ್ಲ ಅವರು. ಹೌದಲ್ವ? ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್, ಇನ್ನು ಕಂದಾಯ ನ್ಯಾಯಾಲಯಗಳು ನಿಮಗೆಲ್ಲ ಗೊತ್ತೇ ಇದೆ. ತಾಲೂಕಿನಲ್ಲಿ ಯಾವ್ದಿರುತ್ತೆ? ತಾಲೂಕಿನಲ್ಲಿ ತಹಶೀಲ್ದಾರ್ ನ್ಯಾಯಾಲಯ, ಅದರ ಕೆಳಗಡೆ ಉಪವಿಭಾಗಾಧಿಕಾರಿ ಎಸಿ ನ್ಯಾಯಾಲಯ, ಅದರ ಮೇಲ್ಗಡೆ ಯಾವುದು? ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಡಿಸಿ ನ್ಯಾಯಾಲಯ ಇರ್ತದೆ. ಅದರ ಮೇಲ್ಗಡೆ ಏನಿರ್ತದೆ? ಯಾವುದು? ಆಯುಕ್ತರ ನ್ಯಾಯಾಲಯ ಇರುತ್ತೆ, ಕಂದಾಯ ಆಯುಕ್ತರ ನ್ಯಾಯಾಲಯ. ಇದ್ರ ಬಗ್ಗೆ ಏನ್ ಜಾಸ್ತಿ ಬೇಡ ವೀರು, ನನ್ನ ಮೆಸೇಜ್ ಗವರ್ಮೆಂಟ್ ಅಷ್ಟೇ ಕನ್ಸಿಡರ್ ಆಗುತ್ತೆ. ಗವರ್ಮೆಂಟ್ ಅಷ್ಟೇ ಕನ್ಸಿಡರ್ ಅಲ್ವಾ? ಎಸ್, ಯೂಶುವಲಿ ಗವರ್ಮೆಂಟ್ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಮುಗಿತಾ ಇದೆಲ್ಲರದು? ಕಂದಾಯ ನ್ಯಾಯಾಲಯಗಳು ಯಾರ್ಯಾರು ಅರ್ಥ ಕಂದಾಯ ಅಂತ ಬರೀರಿ. ನೆಕ್ಸ್ಟ್, ಲೋಕ ಅದಾಲತ್ಗಳು ಅಂತ ಕೇಳಿದಿರ? ಲೋಕ ಅದಾಲತ್ತು ರೈಟ್. ಲೋಕ ಅದಾಲತ್ಗಳು ಅಥವಾ ಜನತಾ ನ್ಯಾಯಾಲಯಗಳು ಕೂಡ ಅಂತ ಕರೀತಾರೆ. ಏನಿದು ಲೋಕ ಅದಾಲತ್ಗಳು? ಲೋಕ ಅದಾಲತ್ ಅಂತಂದ್ರೆ ಏನು? ಬಹಳ ಸರ್ತಿ ಇದನ್ನು ಕೇಳಿರ್ತೀರಿ. ಇದು ಗಾಂಧಿ ತತ್ವದ ಆಧಾರದ ಮೇಲೆ ಆರಂಭಿಸಲಾದ ನ್ಯಾಯಾಲಯಗಳು. ಗಾಂಧಿ ತತ್ವದ ಆಧಾರದ ಮೇಲೆ ಆರಂಭಿಸಲಾದ ನ್ಯಾಯಾಲಯಗಳು. ಓಕೆ, ಇವು ಪ್ರಾಚೀನ ಕಾಲದಿಂದನೂ ಇದೆ. ರೈಟ್. ಇವು ಒನ್ ಆಫ್ ದ ಎಡಿಆರ್ ಕೋರ್ಟ್ ಅಂತ ಹೇಳಿ ಕರಿತೀವಿ ನಾವು. ಎಡಿಆರ್ ಅಂದ್ರೆ ಏನು ಗೊತ್ತಾ? ಎಡಿಆರ್ ಅಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಾಲ್ವಿಂಗ್. ಈಗ ಕೆಲವೊಂದಿಷ್ಟು ನ್ಯಾಯಾಲಯಗಳಲ್ಲಿ ನೀವು ಹೋಗಿ ಏನಾಗುತ್ತೆ, ಹೋಗಿ ನೀವು ನ್ಯಾಯ ಪಡಿಬೇಕಂತಂದ್ರೆ ಸಾಕಷ್ಟು ವೆಚ್ಚದಾಯಕವಾಗಿರ್ತದೆ.
ಸಾಕಷ್ಟು ಸಮಯವನ್ನ ತಗೊಳ್ತದೆ. ಅಲ್ಟರ್ನೇಟಿವ್ ಏನಂತಾರೆ? ಅಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್. ADR ಅಂತೇಳಿ ಕರಿತೀವಿ ನಾವು. ಪರ್ಯಾಯ ಡಿಸ್ಪ್ಯೂಟ್ ಅಂದ್ರೆ ಏನು ಕನ್ನಡದಲ್ಲಿ? ಡಿಸ್ಪ್ಯೂಟ್ ಜಗಳ, ಮತ್ತೆ ಜಗಳ ಪರಿಹಾರ ಅಂತೇಳಿ ಬರೆಯಕ್ ಬರಲ್ಲ. ಡಿಸ್ಪ್ಯೂಟ್ ಅಂದ್ರೆ ಏನು ಕನ್ನಡದಲ್ಲಿ? ವಾದ ವಿವಾದಗಳು. ವಿವಾದ ಪರಿಹಾರ. ವಿವಾದ ಪರಿಹಾರಕ್ಕಾಗಿ ಇದನ್ನ ನಾವು ಆರಂಭ ಮಾಡಿದೀವಿ. ಮೊಟ್ಟ ಮೊದಲ ಲೋಕ ಅದಾಲತ್ ಎಲ್ಲಿ ಬಂತು? ಮೊಟ್ಟ ಮೊದಲ ಲೋಕ ಅದಾಲತ್ ಸಾವಿರದ 1982ರಲ್ಲಿ ಗುಜರಾತ್ ನಲ್ಲಿ ಸ್ಥಾಪನೆ ಆಗಿತ್ತು. ಮೊಟ್ಟ ಮೊದಲ ಲೋಕ ಅದಾಲತ್ತು 1982ರಲ್ಲಿ ರೈಟ್, ಇದು ಆರಂಭವಾಗಿತ್ತು. ಆದ್ರೆ ಇದು ಎಷ್ಟು ಫೇಮಸ್ ಆಯ್ತು ಅಂತಂದ್ರೆ ಇದಕ್ಕೋಸ್ಕರ ಒಂದು ಕಾಯ್ದೆಯನ್ನ ತಗೊಂಡ್ಬಂದ್ರು. ಕೇಂದ್ರ ಸರ್ಕಾರ ಇದಕ್ಕೋಸ್ಕರ ಒಂದು ಕಾಯ್ದೆಯನ್ನ ತಗೊಂಡ್ಬಂದ್ರು. ಯಾವ ಕಾಯ್ದೆ ಅನ್ನೋದನ್ನ ಹೇಳೋಕ್ಕಿಂತ ಮುಂಚೆ ಇದನ್ನ ಬರ್ಕೊಳ್ರಿ. ಬೇಗ ಬರ್ಕೊಳ್ರಿ. 1987ರಲ್ಲಿ, ಈಗ ವೇಟ್ ಅಂತ ಬರೀತಾರೆ ನೋಡ್ರ 3 ಮಂದಿ. 1987ರಲ್ಲಿ ಯಾವ ಕಾಯ್ದೆ? ನಾಲ್ಸಾ ಕಾಯ್ದೆ ಅಂತೇಳಿ ಕರಿತೀವಿ ನಾವು ಇದನ್ನ. ಯಾವ ಕಾಯ್ದೆ? ನಾಲ್ಸಾ ಕಾಯ್ದೆ, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್. ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ ಅಂತ. 1987. ಇದರ ಪ್ರಕಾರ ಇದೇನ್ ಮಾಡ್ತು? ಲೋಕ್ ಅದಾಲತ್ಗಳಿಗೆ ಕಾನೂನು ಮಾನ್ಯತೆ ನೀಡಲಾಯಿತು. ಅದಕ್ಕೋಸ್ಕರ ಒಂದು ಆಯೋಗ ರಚನೆ ಆಯ್ತು. ಏನು? ನಾಲ್ಸಾ ಅಂತ ಹೇಳಿ, ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಹೇಳಿ. ಲೀಗಲ್ ಸರ್ವಿಸಸ್ ಅಥಾರಿಟಿ. ರೈಟ್. ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಹೆಂಗೆ ರಚನೆ? ರೈಟ್, ಹೆಂಗೆ ರಚನೆ? ಯಾರು ರಚನೆ ಮಾಡ್ತಾರೆ ಇದನ್ನ? ಯಾರು ರಚನೆ ಮಾಡ್ತಾರೆ? ಯಾರು ರಚನೆ ಮಾಡ್ತಾರೆ ಹೇಳ್ರಿ ನೋಡೋಣ. 4 ಮಂದಿ ಇದಾರ. ಅವಾಗ ಕೇಳ್ತಿರ್ತೀನಲ್ಲ, ಮುಗ್ದದೇ ಇಲ್ಲ, ಅವಾಗ ನೆನಪಾಗಲ್ಲ ಅವ್ರಿಗೆ. ಹೊಸ ಸ್ಲೈಡ್ ಬಂದ ಮೇಲೆ ವೇಟ್ ಅಂತ ಬರೀತಾರೆ. ರಚನೆ ಯಾರು ಮಾಡ್ತಾರೆ ಅಂತಂದ್ರೆ ಸ್ಟೇಟ್ ಅಥವಾ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಅಥವಾ ಏನಂತ ಕರಿಬಹುದು ಇದನ್ನ? ರಾಜ್ಯ ಅಥವಾ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ. ಇವ್ರು ರಚನೆ ಮಾಡಬಹುದು. ಅಥವಾ ಇವ್ರನ್ನ ಬಿಟ್ಟು ಸುಪ್ರೀಂ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಆರ್ಗನೈಸ್ ಮಾಡಬಹುದು, ಹೈಕೋರ್ಟ್ ಆರ್ಗನೈಸ್ ಮಾಡಬಹುದು, ಅಥವಾ ತಾಲೂಕು ಲೀಗಲ್ ಸರ್ವಿಸಸ್ ಅಥಾರಿಟಿ, ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ, ಯಾರಾದ್ರೂ ಇದನ್ನ ರಚನೆ ಮಾಡಬಹುದು. ಅವ್ರಿಗೆ ಎಲ್ಲಿ ಅನಿಸ್ತದೆ ಬೇಕು ಅಂತೇಳಿ ಅಲ್ಲೆಲ್ಲ ಮಾಡಬಹುದು. ರೈಟ್. ಏನಿದು? ಬೇಸಿಕಲಿ ನಿಮಗೆ ಇದನ್ನ ಅರ್ಥ ಮಾಡ್ಕೋಬೇಕು. ಏನಿದು ನೆನಪಲ್ಲಿ ಇಟ್ಕೊಳ್ರಿ. ಇದು ನಿಮಗೆ ಅತ್ಯಂತ ಕಡಿಮೆ ದರದಲ್ಲಿ ಅಥವಾ ಫ್ರೀ, ಬೇಸಿಕಲಿ ಫ್ರೀ ಲೀಗಲ್ ಸರ್ವಿಸ್, ಉಚಿತ ಕಾನೂನು ನೆರವನ್ನ ನೀಡುವ ಪ್ರಕ್ರಿಯೆ. ಇದಕ್ಕೆ ನೀವು ಯಾವುದೇ ಫೀಸ್ ಕಟ್ಟುವಂತಿಲ್ಲ. ಆಮೇಲೆ ಇಲ್ಲಿ ಯಾವ್ದಾದ್ರು ಶಿಕ್ಷೆ ಕೊಡ್ತಾರ? ಇಲ್ಲ. ರೈಟ್. ಇಲ್ಲಿ ಏನು? ರಾಜಿ ಸಂಧಾನದ ಮೂಲಕ ಕೇಸನ್ನ ಪರಿಹಾರ ಮಾಡ್ತಾರೆ. ಯಾವ ರೀತಿ ಕೇಸನ್ನ ಪರಿಹಾರ ಮಾಡ್ತಾರೆ? ರಾಜಿ ಸಂಧಾನದ ಮೂಲಕ. ಮತ್ತೆ ಯಾರು ಸಂಧಾನ ಮಾಡಿಸ್ತಾರೆ ಸರ್ ಅಂತೇಳಿ ನೀವು ಕೇಳಬಹುದು.
ಅದಕ್ಕಂತೇಳಿ ಸ್ವಲ್ಪ ಜನ ಇರ್ತಾರೆ. ಸಂಧಾನ ಮಾಡಿಸೋರು ಯಾರು? ವೇಟ ಬರ್ಕೊಳ್ಳಿ. ಇಲ್ಲ ಒಬ್ಬ ಸಕ್ರಿಯ ಅಥವಾ ನಿವೃತ್ತ ನ್ಯಾಯಿಕ ಅಧಿಕಾರಿ ಇರಬೇಕು. ನ್ಯಾಯಾಂಗದ ಒಬ್ಬ ಅಧಿಕಾರಿ ಇರಬೇಕು, ಜುಡಿಷಿಯಲ್ ಆಫೀಸರ್ ಅಂತ ಕರಿತೀವಿ. ಅವನು ಸಕ್ರಿಯ ಇದ್ರು ನಡೀತದ, ರಿಟೈರ್ ಇದ್ರು ನಡೀತದ. ಆಮೇಲೆ ಒಬ್ಬ ಲಾಯರ್ ಇರ್ತಾನೆ ಯೂಶುವಲಿ. ಅಂದ್ರೆ ಅವರು ಡಿಫೈನ್ ಮಾಡ್ತಾರೆ ಯಾರ್ಯಾರು ಬೇಕು ಅಂತೇಳಿ. ಯೂಶುವಲಿ ಒಬ್ಬ ನ್ಯಾಯವಾದಿ ಇರ್ತಾನೆ, ಅಡ್ವೊಕೇಟು. ಆಮೇಲೆ ಯೂಶುವಲಿ ಸ್ವಲ್ಪ ಸಮಾಜ ಸೇವೆ ಮಾಡೋರು ಇರ್ತಾರೆ, ಪೀಪಲ್ ಹೂ ಆರ್ ಇನ್ವಾಲ್ವ್ಡ್ ಇನ್ ಸೋಷಿಯಲ್ ಸರ್ವಿಸ್ ಮಾಡೋರು. ಈ ರೀತಿಯಾಗಿ ಸ್ವಲ್ಪ ಜನ ಇರ್ತಾರೆ ಅವರು. ಇವ್ರೇನು ಮಾಡ್ತಾರೆ? ರಾಜಿ ಸಂಧಾನ ಮಾಡಿಸ್ತಾರೆ. ರೈಟ್, ಇವ್ರೇನು ಮಾಡ್ತಾರೆ? ರಾಜಿ ಸಂಧಾನ ಮಾಡಿಸ್ತಾರೆ. ಓಕೆ, ಈಗ ಒಂದು ಪ್ರಕರಣ ಇದೆ, ರೈಟ್. ಒಂದು ಪ್ರಕರಣ ಇದೆ, ಇದು ಹೈಕೋರ್ಟ್ ನಲ್ಲಿದೆ ಅಥವಾ ಯಾವುದೇ ನ್ಯಾಯಾಲಯದಲ್ಲಿದೆ. ಒಂದು ಪ್ರಕರಣ ಹೈಕೋರ್ಟ್ ನಲ್ಲಿದೆ ಅಥವಾ ಬೇರೆ ಯಾವುದೇ ನ್ಯಾಯಾಲಯದಲ್ಲಿದೆ. ಅಂತ ಪ್ರಕರಣಗಳನ್ನ ರಾಜಿ ಸಂಧಾನ ಮಾಡಬಹುದಾ? ಎಸ್. ಈ ಪ್ರಕರಣಗಳಲ್ಲಿ ರಾಜಿ ಸಂಧಾನಕ್ಕೆ ಅವಕಾಶ ಇದ್ರೆ ಮಾಡಿಕೊಳ್ಳಬಹುದು. ನ್ಯಾಯಾಲಯದಲ್ಲಿ ಇದ್ರೂ ಮಾಡಬಹುದು, ನ್ಯಾಯಾಲಯದಲ್ಲಿ ಇಲ್ಲ ಅಂತಂದ್ರೆ ಆಟೋಮೆಟಿಕ್. ಈಗ ಸಾಕಷ್ಟು ಜನ ನಿಮ್ಮಲ್ಲಿ ಸ್ಟೂಡೆಂಟ್ ಲೋನ್ ತಗೊಂಡಿರ್ತೀರಿ, ಚಿಕ್ಕ ಚಿಕ್ಕ ಪ್ರಕರಣಗಳಿರ್ತವೆ, ಇಂಥವ್ರು ಹೋಗಿ ಲೋಕ ಅದಾಲತ್ಗೆ ಹಾಕ್ಬಿಡುದು. ನಿಮಗೆ ಬಹಳ ಯೂಸ್ ಆಗುತ್ತೆ. ನಮ್ಮ ಫ್ರೆಂಡ್ ಆಗಿತ್ತು ಪಾಪ, 2,87,000 ಒಂದು ಡ್ಯೂ ಅಮೌಂಟ್ ಇತ್ತು. ಲೋಕ ಅದಾಲತ್ಗೆ ಹಾಕಿದ, ಬ್ಯಾಂಕ್ನವರು ಹೂ ಅಂದ್ರು. ಲೋಕ ಅದಾಲತ್ನಲ್ಲಿ 1,70,000 ಫೈನಲ್ ಆಗ್ಬಿಡ್ತು. 1,17,000 ಅವನಿಗೆ ಉಳಿದೋಯ್ತು. ಸೊ ಹಿಂಗೆ ನೀವು ಅಲ್ಲೂ ಕೂಡ ಹೋಗಬಹುದು, ರೈಟ್. ಅಲ್ಲಿ ಕೂಡ ಹೋಗಬಹುದು. ಓಕೆ, ಹಂಗ ಮಾಡಿ ಸಾಧ್ಯ ಆದ್ರೆ. ಆಮೇಲೆ ಲೋಕ್ ಅದಾಲತ್ ಆದೇಶ ಕೊಡ್ತು ಅಂತಂದ್ರೆ ಮುಗಿದು ಹೋಯ್ತು. ಲೋಕ್ ಅದಾಲತ್ ನಿರ್ಣಯವನ್ನ ನೀವು ಮೇಲ್ಮನವಿ ಸಲ್ಲಿಸುವಂತಿಲ್ಲ. ಆಮೇಲೆ ಹೋಗಿ ನಾನು ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗ್ತೀನಿ, ಹೈಕೋರ್ಟಿಗೆ ಹೋಗ್ತೀನಿ, ರೈಟ್. ಅಲ್ಲಿ ಹೋಗ್ತೀನಿ. ಇದಕ್ಕೆ ಸಿವಿಲ್ ನ್ಯಾಯಾಲಯದ ತೀರ್ಪಿನಷ್ಟೇ ಮಾನ್ಯತೆ ಇರ್ತದೆ. ಓಕೆ, ಸೊ ನೀವು ಹೋಗಿ ಆಮೇಲೆ ಹೈಕೋರ್ಟ್ ಹೋಗ್ಕೊನು, ಹೈಕೋರ್ಟ್ನಾಗ ನಮ್ ಕಾಕಾದನ, ಸುಪ್ರೀಂ ಕೋರ್ಟ್ನಾಗ ನಮ್ ತಿಗವದಾಳ, ಹಿಂಗ್ ಹೇಳಿದ್ರಂದ್ರ ಉಳ್ಳಾಡ್ ಸುಡಿತಾರ. ಓಕೆ, ಇವೆಲ್ಲ ನಡೆಯಂಗಿಲ್ಲ. ನಮ್ಮ ಅಜ್ಜ ಅದಾನ, ನಮ್ ಕಾಕ ಅದಾನ, ನಮ್ ಚಿಗವದಾಳ, ನಾ ಚಂದ ಅದೀನಿ, ಇದೆಲ್ಲ ಹಿಡ್ಕೊಂಡು ನಾನು ಮೇಲ್ಮನವಿ ಸಲ್ಲಿಸ್ತೀನಿ, ಇವೆಲ್ಲ ನಡೆಯಲ್ಲ. ಯಕಶ್ಚಿತ್ ತೆಗೆದ ಬಿಡ್ತಾರ. ಇಲ್ಲಿ ಕೊಟ್ರ ಮುಗಿದೋಯ್ತು. ಒಂದ್ ರೀತಿ ಶಿವಗಾಮಿ ತೀರ್ಪಿದ್ದಂಗಿದು. ಇದು ನಾ ಮಾಟೆ ಶಾಸನ ಅಷ್ಟೇ, ಕ್ಲೋಸ್. ಸುಪ್ರೀಂ ಕೋರ್ಟ್ನವ್ರು ಇಲ್ಲ, ನಾ ಈ ಪ್ರಕರಣ ಸುಪ್ರೀಂ ಕೋರ್ಟು ಇಲ್ಲ, ಹೈಕೋರ್ಟು ಇಲ್ಲ, ಜಿಲ್ಲಾ ಕೋರ್ಟು ಇಲ್ಲ, ಬೇಕಂದ್ರೆ ನಿಮ್ದ ಒಂದು ಸಪರೇಟ್ ಕೋರ್ಟ್ ತೆಗಿಬಹುದು. ಆಮೇಲೆ ಸರ್ ನನ್ನೊಂದು 50 ಲಕ್ಷ ಸಾಲ ಐತಿ, ಸಲ್ಲಿಸ್ಲನ್ರಿ ಸರ್ ಅಂತೇಳಿ ನಡು ಒಬ್ಬೊಬ್ರು ಖುಷಿ ಹಾಕಿರ್ತಾರ. ನಮ್ ಕಾಕರ್ ಒಂದು 50 ಲಕ್ಷ ಸಾಲದ ಕೇಸ್ ಐತಿ ಸರ್, ಹಾಕ್ಬೋದಾ? ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು? ಗರಿಷ್ಠ ಮಿತಿ ಎಷ್ಟು? 10 ಲಕ್ಷ. ಅದು 10 ಲಕ್ಷ ಅನುಮತಿಯೊಂದಿಗೆ. ಸಾಮಾನ್ಯವಾಗಿ 5 ಲಕ್ಷ ಇರ್ತದೆ, ಅನುಮತಿಯೊಂದಿಗೆ 10 ಲಕ್ಷ. ನೀ 50 ಲಕ್ಷ ಆಗ್ಯದ, ನಾ ಕೋರ್ಟಿಗೆ ಹೋಗ್ತೀನಿ ಅಂತೇಳಿ ಲೋಕ ಅದಾಲತ್ದಾಗ ಅರ್ಜಿ ಹಾಕಿದ್ರೆ ಅದೇ ಅರ್ಜಿ ತಗೊಂಡು ಹೊಡೆದು ಕಳಿಸ್ತಾರೆ. ಹಂಗೂ ಮಾಡಂಗಿಲ್ಲ, ಮ್ಯಾಕ್ಸಿಮಮ್ ಲಿಮಿಟೇ 10 ಲಕ್ಷ. ಓಕೆ, ಕ್ಲಿಯರ್ ಇದೆಯಾ? ಓಕೆ, ಎಂತೆಂಥ ಪ್ರಕರಣಗಳು, ಯಾವ ಪ್ರಕರಣಗಳು ಹೋಗಬಹುದು?
ಆಕ್ಸಿಡೆಂಟ್ ಆಗಿರ್ತಾವ, ಒಬ್ರು ಸತ್ತಿರ್ತಾರ, ಒಬ್ರು ಉಳಿದಿರ್ತಾರ, ಅಂತಲ್ಲಿ ನೀವು ಹೋಗ್ಬೋದು. ಎರಡನೇದು ಭೂ ಸ್ವಾಧೀನ ಪರಿಹಾರಕ್ಕೆ ಸಂಬಂಧಪಟ್ಟಿದ್ದು, ನಿಮ್ದು ಭೂಮಿ ತಗೊಂಡಿರ್ತದೆ ಸರ್ಕಾರ, ಪರಿಹಾರ ಕೊಟ್ಟಿಲ್ಲ, ಅದಕ್ಕೆ ಹೋಗ್ಬೋದು. ಮೂರನೇದ್ದು ಬ್ಯಾಂಕಿಂಗ್ ಸೇವೆಗಳಿಗೆ, ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು, ಸಾಲ ಇರ್ತದೆ, ಸಾಲ ಮುಟ್ರಲ್ಲ. ನಾಲ್ಕನೇದು ವೈವಾಹಿಕ, ಗಂಡ ಹಂಗ ಮಾಡಿರ್ತಾನೆ, ಡೈವರ್ಸ್ ಆಗಿರ್ತದೆ, ಜೀವನಾಂಶ ಕೊಟ್ಟಿರಲ್ಲ, ಅಂತ ಪ್ರಕರಣಗಳನ್ನ ಕೊಡಬಹುದು. ಕಾರ್ಮಿಕ ನ್ಯಾಯಾಲಯ, ಫ್ಯಾಕ್ಟರಿ ಸಂಬಳ ಕೊಟ್ಟಿರಲ್ಲ, ಫ್ಯಾಕ್ಟರಿ ಅವರು ಬೋನಸ್ ಕೊಟ್ಟಿರಲ್ಲ, ಗ್ರಾಹಕ ವಿವಾದ, ಕಂಪನಿ ಮೋಸ ಮಾಡಿರ್ತದೆ. ಇನ್ನೂ ಅನೇಕ ರೀತಿಯಗಳನ್ನ ನೀವು ಮಾಡಬಹುದು ಬೇಸಿಕಲಿ. ರೈಟ್. 2018ರಲ್ಲಿ ಅದರ ವರದಿ ಪ್ರಕಾರ, ನಾಲ್ಸಾ ವರದಿ ಪ್ರಕಾರ ನಮ್ಮಲ್ಲಿ ಎಷ್ಟಿದ್ವು? ಸುಮಾರು 664 ಜಿಲ್ಲಾ ಲೋಕ ಅದಾಲತ್ಗಳಿದ್ವು. ರೆಂಟಲ್ ಡಿಸ್ಪ್ಯೂಟ್ ಎಲ್ಲ ಹೋಗ್ಬೋದು ನೀವು ತಗೊಂಡು. 664. ರೈಟ್. 2254 ತಾಲೂಕಾ ಲೋಕ ಅದಾಲತ್ ಇದ್ವು, ತಾಲೂಕಾ ಲೋಕ ಅದಾಲತ್ಗಳಿದ್ವು. ಓಕೆ. ಸೊ ಕಡಿಮೆ ಸಂಖ್ಯೆ ಇದೆ, ಮತ್ತೆ ಅಲ್ಲಲ್ಲಿ ಹಂಚಿಕೆ ಆಗಿದೆ, ಎಲ್ಲಾ ಕಡೆ ಸಮಾನವಾಗಿ ಹಂಚಿಕೆ ಆಗಿಲ್ಲ. ಬಟ್ ಯೂಶಲಿ ಕರ್ನಾಟಕದ ಎಲ್ಲಾ ತಾಲೂಕುಗಳಲ್ಲಿ ಇದೆ, ಕರ್ನಾಟಕದ ಎಲ್ಲಾ ತಾಲೂಕುಗಳಿದೆ. ನೀವು ಬೇಕಾದ್ರೆ ಅರ್ಜಿ ಸಲ್ಲಿಸ್ರಿ. ಅರ್ಥ ಆಯ್ತಾ ಎಲ್ಲರಿಗೂ? ಲೋಕ ಅದಾಲತ್ ಅಂದ್ರೆ ಏನು ಮಾಡ್ಬೇಕು, ಕ್ಯಾ ಕರ್ನ ನೈ. ಯಾಕಂದ್ರೆ ಉಚಿತ ಕಾನೂನು ನೆರವಿಗೆ ಇದೊಂದು ಅವಶ್ಯಕತೆ ಇದೆ. ಎಸ್ ಸರ್, ಈಗ ಗ್ರಾಹಕ ನ್ಯಾಯಾಲಯಗಳಿಗೆ ಮತ್ತು ಲೋಕ ಅದಾಲತ್ಗಳಿಗೆ ಡಿಫರೆನ್ಸ್ ಹೆಂಗ? ಗ್ರಾಹಕ ನ್ಯಾಯಾಲಯಗಳು ಬೇರೆ. ಇದನ್ನ ನಾಲ್ಸಾ ಆಕ್ಟ್ ಪ್ರಕಾರ ರಚಿಸಿದ್ರೆ ಗ್ರಾಹಕ ನ್ಯಾಯಾಲಯಗಳನ್ನ ಕನ್ಸ್ಯೂಮರ್ ಕೋರ್ಟ್ ಅಂತ ಕರಿತೀವಿ. ಗ್ರಾಹಕ ನ್ಯಾಯಾಲಯಗಳನ್ನ ಯಾವ ಗ್ರಾಹಕ ನ್ಯಾಯಾಲಯ ಕಾಯ್ದೆ 1986ರಲ್ಲಿ 86, 88 ರೈಟ್. ಗ್ರಾಹಕ ರಕ್ಷಣಾ ಕಾಯ್ದೆ ಸರ್, ಕಾಯ್ದೆ 1986ರ ಪ್ರಕಾರ ರಚನೆ. ಇದ್ಯಾವುದಕ್ಕೆ? ಕೇವಲ ಇದ್ರದ್ದು ಲಿಮಿಟ್ ಏನು, ವ್ಯಾಪ್ತಿ ಏನು? ಗ್ರಾಹಕರು ವರ್ಸಸ್ ಕಂಪನಿಗಳು. ನಿಮ್ಗೇನಾದ್ರೂ ದೂರುಗಳಿದ್ರೆ, ಕಂಪನಿಗಳು ನಿಮಗೆ ಮೋಸ ಮಾಡ್ತಾ ಇದ್ರೆ, ಅಂತ ಸಂದರ್ಭದಲ್ಲಿ ಮಾತ್ರ ಇದ್ರ ವ್ಯಾಪ್ತಿ ಜಾಸ್ತಿ ಇದೆ. ಗ್ರಾಹಕರ ವಿಷಯಗಳನ್ನ ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಗ್ರಾಹಕರ ವಿಷಯಗಳನ್ನ ಮಾತ್ರ ತಗೊಂಡು ಹೋಗ್ಬೋದು, ಅಲ್ಲಿ ಹೋಗಕ್ ಬರಂಗಿಲ್ಲ. ಅರ್ಥ ಆಯ್ತಾ? ಅನ್ಅಕಾಡೆಮಿ ನಿಮಗೆ ಹೇಳ್ತದೆ, ನಾನು ಇಷ್ಟಿಷ್ಟು ಕ್ಲಾಸ್ಗಳನ್ನ, ಇಷ್ಟಿಷ್ಟು ಕೋರ್ಸ್ಗಳನ್ನ ಮಾಡ್ತೀನಿ, ಸಬ್ಸ್ಕ್ರಿಪ್ಷನ್ ತಗೊಳ್ರಿ ಅಂತ ಹೇಳಿ. ಮಾಡ್ಲಿಲ್ಲ ಅಂದಾಗ ನೀವು ಗ್ರಾಹಕ ನ್ಯಾಯಾಲಯಕ್ಕೆ ಹೋಗ್ಬೋದು, ಅದು ನಿಮ್ಮ ಹಕ್ಕು. ನೀವು ಗ್ರಾಹಕರಿಲ್ಲಿ, ಇವಾಗ ಕನ್ಸ್ಯೂಮರ್, ಇದು ನಿಮ್ಗೆ ಸೂಕ್ತ ಪರಿಹಾರ ಕೊಡ್ತದೆ. ಜಿಲ್ಲಾ ಗ್ರಾಹಕ ನ್ಯಾಯಾಲಯಗಳಿರ್ತವೆ, ತಾಲೂಕು ಗ್ರಾಹಕ ನ್ಯಾಯಾಲಯಗಳಿರ್ತವೆ, ರಾಜ್ಯ ಗ್ರಾಹಕ ನ್ಯಾಯಾಲಯಗಳಿರ್ತವೆ, ರಾಷ್ಟ್ರ ಮಟ್ಟದಲ್ಲೂ ಗ್ರಾಹಕ ನ್ಯಾಯಾಲಯಗಳಿರ್ತವೆ. ಓಕೆ. ಸರಿ ಸರ್. ಇನ್ನೊಂದು, ಈಗ ಇದು ಅದರ ಲೋಕ ಅದಾಲತ್ ಶಿಕ್ಷೆ ಕೊಡಲ್ಲ ಸರ್. ಈಗ ಎರಡು ಪಾರ್ಟಿ ಒಳಗ ಒಂದ್ ಪಾರ್ಟಿ ಅವರು ಕೊಟ್ಟಿದ್ದ ತೀರ್ಪನ್ನು ಒಪ್ಕೊಳ್ಳಿಲ್ಲ ಅಂದ್ರೆ ಸಂಧಾನದ ಮೂಲಕ ಅಲ್ಲಿ ಶಿಕ್ಷೆ ಕೊಡಕ್ ಬರಲ್ಲ. ಕ್ವಾಶಿ ಜುಡಿಷಿಯಲ್ ಕರೆಕ್ಟ್ ಸರ್. ಅವಾಗ ಅವ್ರು ಇನ್ನೂ ಒಬ್ರು ಒಪ್ಕೊಳ್ತಾರ, ಒಬ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಇಲ್ಲ, ಅಲ್ಲಿ ಹೋದ್ಮೇಲೆ ಒಪ್ಕೊಳ್ಳೇಬೇಕು. ಅಂದ್ರೆ ಅವ್ರ ಒಂದ್ ಏನೋ ಹೇಳ್ತಾರೆ, ನೀವು ಇಷ್ಟ ಅಮೌಂಟ್ ಕೊಡ್ಬೇಕು ರಿಲೇಟೆಡ್. ಅವ್ರು ಇಲ್ಲ ನಾನು ಒಪ್ಕೊಂಡು ಆಮೇಲೆ ಕೊಡಲ್ಲ ಅಂತಂದ್ರೆ ಸರ್, ಅದು ಕೋರ್ಟ್ ಡಿಸಿಷನ್ ತರನೇ. ಅವಾಗ ನಿಮ್ ಪೊಲೀಸರು ಹಿಡಿದು ಒಳಗೆ ಹಾಕ್ತಾರೆ. ಆಲ್ ದ ಪವರ್ಸ್ ಆಫ್ ಸಿವಿಲ್ ಕೋರ್ಟ್. ಸೊ ಅವರು ಆ ರಿಪೋರ್ಟ್ ತಗೊಂಡು, ಅಂದ್ರೆ ಅವ್ರದ್ದೇನ್ ತೀರ್ಪು ತಗೊಂಡು, ನಾವು ಹಿಂಗ ಇವ್ರು ಮಾಡಕತ್ತಿಲ್ಲ ಅಂತ ಹೇಳಿ ನಾವು ಮತ್ತೆ ಕೊಡ್ಬೋದು ಸರ್. ಅವಾಗ ನೀವು ಸಲ್ಲಿಸಬೇಕು. ಸರಿ ಸರ್. ಆಮೇಲೆ ಗ್ರಾಹಕ ನ್ಯಾಯಾಲಯಗಳಲ್ಲಿ ಅತ್ಯಂತ ಉಚ್ಚ ಯಾವುದು ಅಂತಂದ್ರೆ NCDRC ಅಂತ ಹೇಳಿ, ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರೆಡ್ರೆಸಲ್ ಕಮಿಷನ್. NCDRC ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಟ್ರೆಸಲ್ ಕಮಿಷನ್ ಅಂತ ಬರುತ್ತೆ. ಇದು ಎಲ್ಲಿದೆ? ದೆಹಲಿಯಲ್ಲಿದೆ. 1988ರಲ್ಲಿ ರಚನೆ ಆಗಿದೆ. ಇಲ್ಲಿ ನೋಡ್ರಿ, 1 ಕೋಟಿ ರೂಪಾಯಿ ವ್ಯಾಪ್ತಿ, 1 ಕೋಟಿಗಿಂತ ಹೆಚ್ಚಿದ್ರೆ ಮಾತ್ರ ನಿಮ್ಮ ಸಮಸ್ಯೆ, 1 ಕೋಟಿಗಿಂತ ಹೆಚ್ಚಿದ್ರೆ ಮಾತ್ರ ಇದು ನಡೀತದೆ. ಆಮೇಲೆ ಇದರಲ್ಲಿ ಯಾರಿರ್ತಾರೆ? ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶ ಇರ್ತಾನೆ. ಇಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ, ಅವನು ನಿವೃತ್ತನಾದ್ರೂ ಇರ್ಬೋದು, ಪ್ರೆಸೆಂಟ್ ಆದ್ರೂ ಇರ್ಬೋದು, ನಿವೃತ್ತ ಅಥವಾ ಹಾಲಿ. ಇದು NCDRC ಅಂತ ಹೇಳಿ. ಓಕೆ. ಲೋಕಪಾಲ್ ಬಗ್ಗೆ ಹೇಳ್ತೀನಿ, ಅದು ಹೇಳ್ತೀನಿ, ಅವೆಲ್ಲ ಮುಂದೆ ಹೇಳ್ತೀನಿ. ಈಗ ಇಷ್ಟು ಬರ್ಕೊಳ್ರಿ. ಇಷ್ಟು ಇಲ್ಲಿ ತನಕ ಏನೇನು ಡೌಟ್ ಇದೆ ಫೋನ್ ಮಾಡ್ರಿ. ಸರ್, ಒಂದು ಕೇಸ್ ನ ಒಬ್ಬ ಎಲ್ಲಿ ಹಾಕಿ ಇನ್ನೊಬ್ರು ಬೇರೆ ಕೋರ್ಟ್ಗೆ ಹಾಕಿದ್ರೆ ಆ ಕೇಸ್ ಎಲ್ಲಿ ವ್ಯಾಪ್ತಿ ಬರುತ್ತೆ, ಅಲ್ಲಿ ಆಗುತ್ತೆ. ಎಸ್
ಸರ್ ಈಗ ಗೌರ್ಮೆಂಟ್ ಒಂದು ಪ್ರಾಜೆಕ್ಟ್ ಇರ್ತಾರೆ ಸರ್, ರೋಡ್ ಮಾಡ್ತಾ ಇರ್ತಾರೆ. ಹಾ? ಅದು ಗೌರ್ಮೆಂಟ್ ಒಂದು ಪ್ರಾಜೆಕ್ಟ್ ಇರುತ್ತೆ ಸರ್, ರೋಡ್ ಮಾಡೋದಿರುತ್ತೆ ಸರ್. ಹ್ಮ್ ಅವಾಗ ಅದ್ರ ಹೊಲ ಇರ್ತಾರೆ ಸರ್, ಅದ್ರ ಹೊಲದಲ್ಲಿ ರೋಡ್ ಮಾಡ್ಬೇಕಂತ ಇರುತ್ತೆ. ಅವಾಗ ಅದಕ್ಕೆ ಅಮೌಂಟ್ ಪರಿಹಾರ ಕೊಡೋ ಗೌರ್ಮೆಂಟ್ ಕೊಟ್ಟಿರೋದಿಲ್ಲ. ಆ ಗೌರ್ಮೆಂಟ್ ಪರವಾಗಿ ನಾವು ಲೋಕದಲ್ಲಿ ಹೋಗ್ಬೋದು. ಇಷ್ಟು ಈಗ ಆಲ್ರೆಡಿ ರೋಡ್ ಇರುತ್ತೆ ಸರ್, ಅದನ್ನ ಇನ್ನೊಂದ್ ಸ್ವಲ್ಪ ದೊಡ್ಡ ಮಾಡಿ ಇನ್ನೊಂದ್ ಸ್ವಲ್ಪ ಸರ್ಕಾರದಿಂದ ಭೂಸ್ವಾಧೀನ ಆಗಿದ್ರೆ ನೀವು ಹೋಗ್ಬೋದು. ಈಗ ಟೆಂಡರ್ ತಗೊಂಡಿರ್ತಾರೆ ಸರ್, ಈಗ ಗೌರ್ಮೆಂಟ್ ಪ್ರಾಜೆಕ್ಟ್ ಟೆಂಡರ್ ತಗೊಂಡಿರ್ತಾರೆ ಸರ್. ಹಲೋ, ಜಿಲ್ಲಾದಲ್ಲಿ 20 ಲಕ್ಷ, ಇಲ್ಲಿ 20 ಲಕ್ಷದಿಂದ 1 ಕೋಟಿ, ಇಲ್ಲೇ 1 ಕೋಟಿ ಮೇಲ್ಪಟ್ಟು ನೀವು ಬರ್ಕೊಡ್ಬೇಕಾದ್ರೆ 20 ಲಕ್ಷಕ್ಕಿಂತ ಕಡಿಮೆ, ಇದು 20 ಲಕ್ಷದಿಂದ 1 ಕೋಟಿ. ಸರಿ. ಏನಾಯ್ತು? ಅದೇ ಸರ್ ಕೇಳ್ತೀನಿ ಸರ್. ಹಾ? ಅದು ಯಾವ ಗೌರ್ಮೆಂಟ್ ಪರ ಹೋಗ್ತದೆ ಸರ್? ಏನಾಯ್ತು? ಅದೇ ಸರ್ ಹೇಳ್ತೀನಿ ಸರ್, ನೋಟ್ ಮಾಡಕ್ಕೆ ಹೊಲ ಸ್ವಲ್ಪ ತಗೊಂಡಿರ್ತಾರೆ ಗೌರ್ಮೆಂಟ್ ಮಾಡಕ್ಕೆ. ಅವಾಗ ಹಾಕ್ಬೋದು. ಅದು ಅಷ್ಟು ನನಗೆ ಡೀಟೇಲ್ ಆಗಿ ಗೊತ್ತಿಲ್ಲ, ಬಟ್ ಮೋಸ್ಟ್ಲಿ ಹಾಕ್ಬೋದು. ಓಕೆ, ಆಮೇಲೆ ನಾ ಹೇಳಿದ ಮೇಲೆ ನೀವು ಹೊಟ್ಟಿಗೆ ಹಾಕೊಂಡು ಸಿಟ್ಟಾಗಬೇಡ್ರಿ. ನನಗೆ ಗೊತ್ತಿರೋ ಪ್ರಕಾರ ಭೂಸ್ವಾಧೀನ ಅಂದ ತಕ್ಷಣ ಭೂಸ್ವಾಧೀನ ಹಾಕ್ಬೋದು ಪರಿಹಾರ. ಮತ್ತೆ ಯಾರಿಗೆ ಡೌಟ್ ಇದೆ ಕೈ ಕೊಡ್ರಿ, ಕೈ ಹತ್ರಿ, ಕೈ ಕೊಡ್ರಿ, ಕೈ ಹತ್ರಿ. ಮುಗೀತು, ಇಲ್ಲಿಗೆ ನ್ಯಾಯಾಂಗ ಮುಗೀತು ನೋಡ್ರಿ. ಹಲೋ, ಇದು ನ್ಯಾಯಾಂಗ ಮುಗೀತು. ಸರ್ ನಮಸ್ತೆ. ನಮಸ್ತೆ ಸರ್, ಇವಾಗ 2754 ತಾಲೂಕು ಲೋಕ ಅದಾಲತ್ಗಳು ಇದಾವೆ ಅಂತ ಹೇಳಿದ್ರಲ್ಲ ಸರ್. ಇಲ್ಲಿ ಏನು ನಮಗೆ ಇನ್ನು ನ್ಯಾಯ ಸಿಗ್ಲಿಲ್ಲಪ್ಪ ಅಂದ್ರೆ ನಾವು ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗ್ಬೇಕಾಗತ್ತೆ ಸರ್? ಒಂದು ಸರ್ತಿ ನೀವು ಲೋಕ ಅದಾಲತ್ತಲ್ಲಿ ಹೂ ಅಂದ್ರೆ ಮುಗಿದು ಹೋತಲ್ಲಿ. ಹಂಗಲ್ಲ, ಮತ್ತೆ ಜಿಲ್ಲಾದ ಒಂದೇ ಕೊಟ್ಟರೆ ಸಾಕಾಗಿತ್ತಲ್ಲ ಸರ್, ತಾಲೂಕು ಅವಶ್ಯಕತೆ ಇರ್ಲಿಲ್ಲ ಅನ್ಸುತ್ತೆ. ಹಂಗಲ್ಲ ಸರ್, ಜಿಲ್ಲಾ ಒಂದು ಈಗ ತಾಲೂಕಲ್ಲಿ ಕೊಟ್ರಪ್ಪ ಅಂದ್ರೆ ತೀರ್ಪು, ಮುಂದೆ ಜಿಲ್ಲೆಗೂ ಲೋಕ ಅದಾಲತ್ ಹೋಗೋ ಅವಶ್ಯಕತೆ ಇರಲ್ಲ ಸರ್. ಕೆಲವೊಂದು ದೊಡ್ಡ ವಿಷಯಗಳು ಲೋಕ ಅದಾಲತ್ಗೆ ಹೋಗ್ತಾರೆ. ಅವ್ರಿಗೆ ನಿಮ್ಗೆ ಎಲ್ಲೆಲ್ಲಿ ಬೇಕಲ್ಲಿ ಹೋಗ್ರಿ, ಬೇಡ ಅಂದವ್ರು ಯಾರು? ಅಂದ್ರೆ ಸರ್ ಈಗ ಒಂದಾದ್ರೆ ನಾವು ಜಿಲ್ಲಾ ನ್ಯಾಯಾಲಯದ ಪ್ರಕರಣಗಳನ್ನ ಜಿಲ್ಲಾ ಲೋಕ ಅದಾಲತಲ್ಲಿ ಬಗೆಹರಿಸ್ತಾರೆ, ತಾಲೂಕು ನ್ಯಾಯಾಲಯದ ಪ್ರಕರಣವನ್ನ ತಾಲೂಕು ಲೋಕ ಅದಾಲತಲ್ಲಿ ಬಗೆಹರಿಸ್ತಾರೆ. ಈಗ ತಾಲೂಕಲ್ಲಿ ನಮಗೆ ಅದು ಇನ್ನೂ ಸರಿ ಅನ್ಸ್ಲಿಲ್ಲ, ಒಪ್ಲಿಲ್ಲ ಅಂದ್ರೆ ಅವ್ರು ಜಿಲ್ಲಾಕ್ ಹೋಗ್ಬೋದು ಅನ್ಸರಿ, ಹೋಗದೆ ಇರ್ಬೋದಾ? ಹೋಗಕ್ ಬರಲ್ಲ ಅನ್ಸುತ್ತೆ, ಆಸ್ ಪರ್ ಆಸ್ ಐ ನೋ. ಓಕೆ ಸರ್, ಥ್ಯಾಂಕ್ಸ್. ನಿಮ್ಗೆ ಎಲ್ಲಿ ಬೇಕಾದಲ್ಲಿ ಹೋದ್ರಿ, ಲೋಕ ಅದಾಲತ್ ಒಮ್ಮೆ ಹೇಳತ್ತು ಅಂತಂದ್ರೆ ಶಿವಗಾಮಿ ಇದ್ದಂಗದು. ಸರ್ ಸರ್ ಕೇಳಿಸ್ತಿದ್ಯಾ? ಸರ್, ಇದು ಆಕ್ಸಿಡೆಂಟ್ ಆದಾಗ ಇಬ್ರು ವ್ಯಕ್ತಿಗಳು ಇರ್ತಾರಲ್ಲ ಸರ್, ಅವರು ಒಬ್ರು ಲೋಕ ಅದಾಲತ್ಗೆ ಹಾಕ್ಬಿಟ್ಟು ಒಬ್ರು ಲೋಕ ಅದಾಲತ್ಗೆ ಹಾಕ್ಬಿಟ್ಟು ಎಲ್ಲ ಸೆಟ್ ಓಕೆ ಸರ್. ಎಲ್ಲರಿಗೂ ಲೋಕ ಅದಾಲತ್ ಅರ್ಥ ಆಗಿದೆಯಾ? ಲೋಕ ಅದಾಲತ್ ಅಂತ ಬರೀರಿ. ಎಸ್, ಅರ್ಥ ಆಗಿದೆ ಎಲ್ಲರಿಗೂ? ನೆಕ್ಸ್ಟ್ ಯಾವ್ದನ್ನ ನೋಡೋಣ ನಾವು? ರಾಜ್ಯಗಳು ಮುಗಿತು, ಯೂನಿಯನ್ ಟೆರಿಟರಿಗಳನ್ನ ನೋಡೋಣ. ಬ್ರೇಕ್ ಕೊಡ್ಬೇಕಾ? ತಗೊಳ್ರಿ, ಒಂದು 2 ನಿಮಿಷ ಬಗ್ಗೆ ತಗೊಳ್ರಿ. ಟ್ರೈಬ್ಯುನಲ್ಸ್ ಬಗ್ಗೆ ನಂತರ ಕೊನೆಯಲ್ಲಿ ಹೇಳ್ತೀನಿ. ಎಲ್ಲ ನೋಡ್ರಿ, ಅಡ್ವೊಕೇಟ್ ಜನರಲ್ಲು, ಆಮೇಲೆ ಅಟಾರ್ನಿ ಜನರಲ್ಲು, ಲೋಕ ಅದಾಲತ್ತು, ಸರ್ ಯಾವುದು ಲೋಕಪಾಲು, ಟ್ರೈಬ್ಯುನಲ್ಸ್, ಇವೆಲ್ಲ ಕೊನೆಯಲ್ಲಿ ಹೇಳ್ತೀನಿ. ಓಕೆ, ಸಾಂವಿಧಾನಿಕ ಮತ್ತು ಸಂವಿಧಾನೇತರ ಅದರಲ್ಲಿ ಹೇಳ್ತೀನಿ. 30 ಮಿನಿಟ್ ಬ್ರೇಕ್. ಹೋಗಿಬಿಡು PSI 30 ಲಕ್ಷ ಸಜ್ಜು ಮಾಡ್ಕೊ ಹೋಗ್ಬಿಡು. ನಾನು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಹೇಳಿ, ಇಲ್ಲಿ ನೀವು ಟೀಚರ ನಾನ್ ಟೀಚರ ಕೆಲವೊಮ್ಮೆ ಕನ್ಫ್ಯೂಸ್ ಆಗಿಬಿಡ್ತದೆ. ಕ್ಲಾಸ್ ಕೇಳಾಕ್ ಬಂದಿರ್ತಾರೆ, ನನಗೆ ಹೇಳಕ್ ಬಂದಿರ್ತಾರೆ, ಅದನ್ನ ಮಾಡ್ರಿ ಇದನ್ನ ಮಾಡ್ರಿ, ಹೆಂಗ ಸಿಲೆಬಸ್ ಅದ ಹಂಗ ಮಾಡ್ಬೇಕು. ಶಾನೆ ಆಗ್ಯಾರು. ಯಾರವ್ರು ಹೇಳಿದರು? ಲಾಠಿ ಅದ, ಪೊಲೀಸ್ ಲಾಠಿ ಗೊತ್ತದ ಇಲ್ಲ? ಬೆನ್ನ ಹತ್ತಿ ಮನಿತನ ಬಂದು ಹೊಡಿತೀನಿ. ಅದನ್ನ ಮಾಡ್ರಿ ಇದನ್ನ ಮಾಡ್ರಿ, ನಡು ಸೈನ್ಸ್ ಮಾಡ್ರಿ, ಕನ್ನಡ ಮಾಡ್ರಿ, ಉದುರು ಮಾಡ್ರಿ, ಮಾರಿ ಹಳೆ ಮಾರಿ, ಲಾಠಿ ತೋರಿಸಿ, ಲಾಠಿ ತೋರಿಸಿ ಬಿಡು ಮುನ್ಸಲವ್ರು. ಬ್ರೇಕ್ ಮುಗಿಸಿ ಬರ್ರಿ, ತೋರಿಸ್ತೀನಿ. ಓಕೆ, 2 ಮಿನಿಟ್ಸ್ ಬ್ರೇಕ್ ತಗೊಂಬರ್ರಿ.
ಎಸ್ ಗೈಸ್, ವೆಲ್ಕಮ್ ಟು ದ ಕ್ಲಾಸ್. ಯಾರು ಬಂದಿದ್ದೀರಿ ಪ್ರೆಸೆಂಟ್ ಹಾಕ್ರಿ. ವೆರಿ ಗುಡ್. ಸೊ ನೆಕ್ಸ್ಟ್ ಏನ್ ನೋಡೋಣ, ಕೇಂದ್ರಾಡಳಿತ ಪ್ರದೇಶಗಳು. ಕೇಂದ್ರಾಡಳಿತ ಪ್ರದೇಶಗಳು. ಈ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿದೆ? ಕೇಂದ್ರಾಡಳಿತ ಪ್ರದೇಶಗಳು ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿವೆ? ಎಷ್ಟು? ಪ್ರಸ್ತುತ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಅದೇ ರೀತಿ ಇದು ಭಾಗ 8ರಲ್ಲಿದೆ. ವಿಧಿ 239ರಿಂದ ವಿಧಿ 241. 8 ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವ ನಿಮ್ಗೆಲ್ಲ ಗೊತ್ತಿದೆ. ಮೊದಲನೇದಾಗಿ ಯಾವುದು? ಯಾವುದು? ಮೊದಲನೇದಾಗಿ ಅಂಡಮಾನ್ ನಿಕೋಬಾರ್ ಮತ್ತು ನಿಕೋಬಾರ್. ಎರಡನೇದಾಗಿ ಲಕ್ಷದ್ವೀಪ. ಮೂರನೇದಾಗಿ ಪುದುಚೇರಿ. ನಾಲ್ಕನೇದಾಗಿ ಚಂಡೀಗಢ. ಐದನೇದಾಗಿ ದಾದ್ರಾ ನಗರ ಹವೇಲಿ, ದಿಯು ಮತ್ತು ದಮನ್. ಆರನೇದಾಗಿ ಯಾವುದು? ವೆರಿ ಗುಡ್. ಡೆಲ್ಲಿ. ಏಳನೇದಾಗಿ ಜಮ್ಮು ಮತ್ತು ಕಾಶ್ಮೀರ. ಎಂಟನೇದಾಗಿ ಲಡಾಖ್. ಸೊ ಒಟ್ಟು ಎಷ್ಟು ಯೂನಿಯನ್ ಟೆರಿಟರಿಗಳಿವೆ? 8 ಯೂನಿಯನ್ ಟೆರಿಟರಿಗಳಿವೆ. ಇನ್ನು ರಾಜಧಾನಿಗಳು ಯಾವ್ಯಾವು? ಅಂಡಮಾನ್ ನಿಕೋಬಾರದು ಪೋರ್ಟ್ ಬ್ಲೇರ್. ಓಕೆ. ಲಕ್ಷದ್ವೀಪದ ಯಾವುದು? ಕವರತ್ತಿ. ಪುದುಚೇರಿದು ಪುದುಚೇರಿನೇ. ಚಂಡೀಗಢನೇ. ದಾದ್ರಾ ಮತ್ತು ನಗರ ಹವೇಲಿಯ ರಾಜಧಾನಿ ಯಾವುದು? ದಮನ್ನು. ಡೆಲ್ಲಿನೇ. ಜಮ್ಮು ಮತ್ತು ಕಾಶ್ಮೀರದ್ದು ಶ್ರೀನಗರ. ಲಡಾಖ್ದ ಯಾವುದು? ಲಡಾಖ್ ರಾಜಧಾನಿ ಲೇಹ್. ಲಡಾಖ್ ರಾಜಧಾನಿ ಯಾವುದು? ಲೇಹ್. ಲಡಾಖ್ ರಾಜಧಾನಿ. ಓಕೆ. ಇವು 1949ರಲ್ಲಿ ಫಸ್ಟ್ ಹೇಳೋಣ. ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು? ಯುಟಿ ಯಾವುದು? ಬರ್ಕೊಟ್ರೆ ಮೊದಲು. ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶವಾರು ಯಾವುದು? ಲಡಾಖ್. ಜನಸಂಖ್ಯಾವಾರು ದೆಹಲಿ. ಅತಿ ಚಿಕ್ಕದ್ದು ಪ್ರದೇಶವಾರು ಅತಿ ಚಿಕ್ಕದ್ದು ಯಾವುದು? ಲಕ್ಷದ್ವೀಪ್. ಪುದುಚೇರಿನ. ಲಕ್ಷದ್ವೀಪ ಪುದುಚೇರಿನ. ಬಹಳ ಇಂಟ್ರೆಸ್ಟಿಂಗ್. ಜನಸಂಖ್ಯಾವಾರು ಲಕ್ಷದ್ವೀಪದಲ್ಲಿ 64,000 ಜನ ಇದ್ದಾರೆ. ಪುದುಚೇರಿಯಲ್ಲಿ 12 ಲಕ್ಷ ಜನ ಇದ್ದಾರೆ. ಆದ್ರೆ ಪ್ರದೇಶವಾರು ಕೇಳ್ತಾ ಇದೀವಿ. ಜನಸಂಖ್ಯಾವಾರು ಲಕ್ಷದ್ವೀಪನೇ. ಲಕ್ಷದ್ವೀಪ ಕೇವಲ 64,000 ಜನ ಇದ್ದಾರೆ. 64,000 ನೆನಪಿಲ್ಲ ನನಗೆ ಕರೆಕ್ಟ್ ಆಗಿ. ಸಮಥಿಂಗ್ 400 ಚಿಲ್ಲರ್ ಇರ್ಬೋದು. 470 ಅಂತ ಬರ್ಕೊಳ್ರಿ. ಪ್ರದೇಶವಾರು ಯಾವುದು ಅಂತೇಳಿ ಕೇಳಿದ್ರೆ ಅತಿ ಚಿಕ್ಕದು ಮತ್ತಗೇನು ಲಕ್ಷದ್ವೀಪನೇ. 32 ಚದರ ಕಿಲೋಮೀಟರ್ ಇದೆ. ಪುದುಚೇರಿ 492 ಇದೆ. ನೋಡ್ರಿ, ಪ್ರದೇಶವಾರು ರ್ಯಾಂಕ್ ನಲ್ಲಿ ಬರೀತೀನಿ ನೋಡ್ರಿ. ಪ್ರದೇಶವಾರು ಅತಿ ದೊಡ್ಡದು ಯಾವುದು? ಫಸ್ಟ್ ಒನ್ ಲಡಾಖ್. ಸುಮಾರು ಎಷ್ಟು ದೊಡ್ಡದಂತಂದ್ರೆ 59,000 ಚದರ ಕಿಲೋಮೀಟರ್. ಎರಡನೇದು ಆಬ್ವಿಯಸ್ಲಿ ಜಮ್ಮು ಮತ್ತು ಕಾಶ್ಮೀರ. ಮೂರನೇದು ಆಬ್ವಿಯಸ್ಲಿ ಜಮ್ಮು ಮತ್ತು ಕಾಶ್ಮೀರ, ಅದು ಲಡಾಖು. ಅಂಡಮಾನ್ ನಿಕೋಬಾರು.
4ನೇ ನಂಬರ್ ಅಲ್ಲಿ ಯಾವ್ದು ಬರ್ತದಪ್ಪ? ಅಂಡಮಾನ್ ನಿಕೋಬಾರು 8,000 ಚಿಲ್ಲರೆ ಇದೆ. ನೆಕ್ಸ್ಟ್ ದಾದ್ರಾ ನಗರ ಹವೇಲಿ ಬರ್ಬೋದು ಮೋಸ್ಟ್ಲಿ. ದಾದ್ರಾ ನಗರ ಹವೇಲಿ ಇಲ್ಲ, ಡೆಲ್ಲಿ ಬರ್ತದೆ 1400 ಚಿಲ್ಲರ್ ಇದೆ ದೆಹಲಿ. ನಂಬರ್ 5 ದಾದ್ರಾ ಮತ್ತು ನಗರ ಹವೇಲಿ, ದೀವ್ ದಮನ್ ಎಲ್ಲ ಸೇರಿ. 6ನೇದ್ದು ಯಾವ್ದು ದೊಡ್ಡದಿದೆ? ದಾದ್ರಾ ನಗರ ಹವೇಲಿ 600 ಸಮಥಿಂಗ್ ಇದೆ, ಪುದುಚೇರಿ 400 ಇದೆ. 7ನೇದ್ದು ಚಂಡೀಗಢ ಇದೆ, 8ನೇದ್ದು ಲಕ್ಷದ್ವೀಪ್ ಇದೆ. ಆದ್ರೆ ಜನಸಂಖ್ಯೆ ಆಧಾರದಲ್ಲಿ ನೀವೇನಾದ್ರೂ ನೋಡಿದ್ರೆ ಜನಸಂಖ್ಯೆಯಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಯಾವ್ದಿದೆ? ಆಬ್ವಿಯಸ್ಲಿ ಯಾವುದು? ಡೆಲ್ಲಿ 1.6 crore. 1.6 crore ಇದೆ. ಇಷ್ಟ ಚಿಕ್ಕದು, ಆದ್ರೆ ಎಷ್ಟು ಮಂದಿ ಅದಾರ ನೋಡ್ರಿ. ಇನ್ನು ಡೆಲ್ಲಿ ಆದ್ಮೇಲೆ ಜಮ್ಮು ಕಾಶ್ಮೀರದಲ್ಲಿ 1.2 crore. 1.2 crore. ಇದಾದ್ಮೇಲೆ ಚಂಡೀಗಢದಲ್ಲಿ ಸುಮಾರು 10 ಲಕ್ಷ ಇರ್ಬೋದಾ? ಚಂಡೀಗಢ. 4ನೇದ್ದು ಇಲ್ಲ 3ನೇದು ಪುದುಚೇರಿ ಬರ್ತದೆ ಐ ಥಿಂಕ್. ಎಸ್, ಪುದುಚೇರಿ 3, ಚಂಡೀಗಢ 4. ಪುದುಚೇರಿ, ದೀವ್ ಮತ್ತು ದಮನ್ ಅಷ್ಟಿಲ್ಲಲ್ಲೋ. ದೀವ್ ಮತ್ತು ದಮನ್ 5 ಲಕ್ಷ ಇದೆ. ಚಂಡೀಗಢ 5ನೇದ್ದು ದೀವ್ ದಮನ್, ಅವು ಅಣ್ಣ ತಮ್ಮಂದ್ರು, ಅವ್ರದ್ದು 5 ಲಕ್ಷ ಇದೆ. ಅಂಡಮಾನ್ ನಿಕೋಬಾರ್ 3 ಲಕ್ಷ ಇದೆ. ಮತ್ತೆ ಯಾವ್ದು ಉಳಿತು? ಲಡಾಖ್ 2,90,000 ಏನ್ ಚಿಲ್ಲರ್ ಇದೆ. 8ನೇದ್ದು ಲಕ್ಷ. ಎಲ್ಲ ಒಂದೇ ಅವು, ದೀವ್ ದಮನ್ ಅಂಡಮಾನ್ ನಿಕೋಬಾರ್ ಎಲ್ಲ ಒಂದೇ. ಇದು ಸ್ವಲ್ಪ ಬರ್ಕೊಳ್ರಿ ಸಾಧ್ಯ ಆದ್ರೆ. ಆಮೇಲೆ ಮೊದಲು ರಚನೆ ಆಗಿದ್ದು ಯಾವುದು? ಯಾಕಂದ್ರೆ ನಾವು ವಾಪಸ್ ಮತ್ತೆ 1949 ಹೋಗವ, ಬರ್ಕೊಳ್ರಿ ಮೊದಲು.